ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಬಂಧನಕ್ಕ ಅಥವಾ ಅಜ್ಞಾನದ ದುಃಖ. ಬಂಧನ ಅಂದ್ರೇನು? ಅಜ್ಞಾನದ ದುಃಖ. ಅದು ಪರಮಾನಂದ ನಿವೃತ್ತಿ, ಸರ್ವ ದುಃಖ ಪ್ರಾಪ್ತಿ. ಹೌದಲ್ರಿ? ಬಂಧನ ಅಂದ್ರೆ ಅಜ್ಞಾನದ ದುಃಖ. ಮೋಕ್ಷ ಅಂತಂದ್ರೆ ಅಜ್ಞಾನದ ಬಂಧನನೇ. ಅಜ್ಞಾನದ್ದು ಏನಾಗ್ತದ? ಅಜ್ಞಾನದಿಂದ ಏನಾಗ್ತದ? ಬಂಧನ ಆಗ್ತದ. ಅಜ್ಞಾನದಿಂದ ಬಂಧನ ಆಗ್ತದ, ಜ್ಞಾನದಿಂದ ಏನಾಗ್ತದ? ಮೋಕ್ಷ. ಮೋಕ್ಷ ಆಗ್ತದ. ಅಜ್ಞಾನದಿಂದ ಬಂಧನ, ಜ್ಞಾನದಿಂದ ಮೋಕ್ಷ. ಬಂಧನ ಅಂದ್ರೇನು? ಪರಮಾನಂದ ನಿವೃತ್ತಿ, ದುಃಖ ಆನಂದ ಕಳ್ಕೊಂಡು ಸರ್ವ ದುಃಖ ಪ್ರಾಪ್ತಿ ಮಾಡ್ಕೊಳ್ಳೋದೇ ಬಂಧನ. ಮತ್ತು ಜ್ಞಾನದಿಂದ ಮೋಕ್ಷ ಏನಾಗ್ತದಲ್ಲ, ಅದು ಎಂಥದ್ದು? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅಜ್ಞಾನದಿಂದ ಬಂಧನ, ಜ್ಞಾನದಿಂದ ಮೋಕ್ಷ, ಮೋಕ್ಷದಿಂದ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಬಂಧನ ಅಂತಂದ್ರೆ ಪರಮಾನಂದ ನಿವೃತ್ತಿ, ಸರ್ವ ದುಃಖ ಪ್ರಾಪ್ತಿ. ಇದಕ್ಕೆ ಕಾರಣಗಳನ್ನ ಕೊಟ್ರವ್ರು. ಹಿಂಗ್ಯಾಕಾಗ್ತದ? ಅದಕ್ಕೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ, 4ನೇ ತರಂಗ, ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ, ಆಭಾಸ ಮತ್ತು ಕೂಟಸ್ಥರ ಪ್ರತೀತಿಯಲ್ಲಿ ಏನಾದರೂ ಕ್ರಮ ಇದೆಯೇ? ಕ್ರಮ ಇಲ್ಲದೆ ಏಕಕಾಲಕ್ಕೆ ಪ್ರತೀತಿ ಆಗುತ್ತಾರೋ ಅಂತ ಕೇಳಿದ್ದಕ್ಕೆ, ಏಕಕಾಲಕ್ಕೆ ಪ್ರತೀತಿ ಆಗ್ತಾರ, ಅಲ್ಲೇನೂ ಕ್ರಮ ಅಂತದ್ದು ಅನ್ನೋದೇನು ಇಲ್ಲ ಅಂತ ಹೇಳಿ ಬಹಳ ದೂರ ಕರ್ಕೊಂಡು ಬಂದಾರ. ಸಾಗರದೊಳಗೆ ನಿಮ್ಗೆ 201ನೇ ವಿಷಯ ಅಂಕ, 116ನೇ ದೋಹ. ಇಲ್ಲಿ ಏನ್ ಮಾಡಬೇಕು? ಅಜ್ಞಾನ ಬರ್ಕೋಬೇಕು. ಅಜ್ಞಾನದಿಂದ ಬಂಧನ ಅಂದ್ರೆ ಪರಮಾನಂದ ನಿವೃತ್ತಿ, ಸರ್ವ ದುಃಖ ಪ್ರಾಪ್ತಿ. ಅಜ್ಞಾನವೇ ಬಂಧನಕ್ಕೆ ಕಾರಣ. ಬಂಧನ ಅಂತಂದ್ರೆ ಪರಮಾನಂದ ನಿವೃತ್ತಿ, ಸರ್ವ ದುಃಖ ಪ್ರಾಪ್ತಿ. ಒಂದು ಪಾಯಿಂಟ್. ನೆಕ್ಸ್ಟ್, ಜ್ಞಾನದಿಂದ. ಎಂಥ ಜ್ಞಾನ? ಬ್ರಹ್ಮಜ್ಞಾನ, ಶಿವಜ್ಞಾನ. ಇದರಿಂದ ಏನಾಗ್ತದೆ? ಮೋಕ್ಷ ಪ್ರಾಪ್ತಿ. ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಅಂತಂದ್ರೆ ಏನಾಗ್ತದೆ? ಮೋಕ್ಷದಿಂದ ಏನಾಗ್ತದೆ? ಪರಮಾನಂದ ಪ್ರಾಪ್ತಿ. ಅಷ್ಟು ಬರ್ಕೊಳ್ರಿ. ಅದಕ್ಕೆ ಜ್ಞಾನ ಅಂದ್ರೇನು, ಅಜ್ಞಾನ ಅಂದ್ರೇನು? 2 ಸಾಲು. ಜ್ಞಾನ ಅಂತಂದ್ರೆ ಜೀವೋ ಬ್ರಹ್ಮ ಇವ ನಾಪರಹ. ಈ ಜೀವ ಏನದನ? ಅವನೇ ಬ್ರಹ್ಮ ಅದನ. ಗುರುತಿಸ್ಬೇಕಲ್ಲ. ಈಗ ಬ್ರಹ್ಮ ಎಲ್ಲಿ ಅದನಂದ್ರೆ ಜೀವನೇ ಬ್ರಹ್ಮ ಅಂತ ಗುರುತಿಸೋದು. ಅಂತಃಕರಣದಿಂದ ಏನಾಗುತ್ತದೆ ಅಂದ್ರೆ, ನಿಮ್ಮ ಅಂತಃಕರಣವು ಆ ಜೀವನನ್ನ ಗುರುತಿಸಬೇಕು. ಗುರುತಿಸಿ ಅವನೇ ಬ್ರಹ್ಮದನ.
ಜೀವೋ ಬ್ರಹ್ಮೈವ ನಾಪರಃ. ಮತ್ತಿನ್ನೇನು? ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಅಂದ್ರೆ ದೃಕ್, ನೋಡೋನು. ಜಗತ್ತಂದ್ರೆ ದೃಶ್ಯ, ಕಾಣುವ ದೃಶ್ಯ ಎಲ್ಲ ಮಿಥ್ಯ, ನೋಡುವ ಪರಮಾತ್ಮ ಒಬ್ಬನೇ ಸತ್ಯ. ಇದಕ್ಕೇನಂತಾರ? ಜ್ಞಾನ 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 ಅಂತ. ಈ ರೀತಿಯಾದ ಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡ್ರೆ ಮೋಕ್ಷ ಆಗ್ತದ. ಇದಕ್ಕೆ ಬ್ರಹ್ಮಜ್ಞಾನ ಅಂತಾರ. ಇದು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಸ್ಥಿತಿ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಇದಕ್ಕೆ ಕಾರಣ. ಮತ್ತು ಅಜ್ಞಾನ ಏನು? ಬ್ರಹ್ಮ ಮಿಥ್ಯ, ಬ್ರಹ್ಮ ಗೊತ್ತಿಲ್ಲ, ಬ್ರಹ್ಮ ಇಲ್ಲ, ಬ್ರಹ್ಮ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ. ಈ ರೀತಿ ಏನದಲ್ಲ ಬ್ರಹ್ಮ ಮಿಥ್ಯ. ಮತ್ತೆ ಯಾವುದು ಸತ್ಯ? ಅಜ್ಞಾನದಾಗ ಯಾವುದು ಸತ್ಯ? ಅಜ್ಞಾನಿಗೆ ಯಾವುದು ಸತ್ಯ? ಜಗತ್ತು ಸತ್ಯ. ಬ್ರಹ್ಮ ಮಿಥ್ಯ, ಜಗತ್ತು ಸತ್ಯ. ಪಕ್ಕ ರೂಪಾಯಿ ಬಂಗಾರ, ಹೊಲ ಮನಿ ಆಸ್ತಿ, ಹೆಂಡತಿ ಮಕ್ಕಳ ಸಂಸಾರ, ಕುರ್ಚಿ, ಮತ್ತಿನ್ನೇನದವಲ್ಲ ಅಧಿಕಾರ, ಪ್ರಚಾರ, ಇವೇ ಸತ್ಯ. ಯಾರಿಗೆ? ಅಜ್ಞಾನಿಗೆ. ಬ್ರಹ್ಮ ಮಿಥ್ಯ, ಅವನಿಗೆ ದೇವರದು ಪ್ರಜ್ಞೆನೇ ಇಲ್ಲ. ಅವೇ ಖರೆ, ಅವೇ ದೇವರು. ಅವನಿಗೆ ಕುರ್ಚಿನೇ ದೇವರು, ಅಧಿಕಾರನೇ ದೇವರು, ಪ್ರಚಾರನೇ ದೇವರು, ಹೆಂಡತಿ ಮಕ್ಕಳೇ ದೇವರು, ರೊಕ್ಕ ರೂಪಾಯಿನೇ ದೇವರು. ಮತ್ತೆಂಥದ್ದು? ಜೀವನೇ ಬೇರೆ, ಬ್ರಹ್ಮನೇ ಬೇರೆ. ಜೀವ ಬ್ರಹ್ಮರ ಭೇದ ಜ್ಞಾನ, ಇದು ಅಜ್ಞಾನ. ಬಂಧನ, ಮೋಕ್ಷ, ಜ್ಞಾನ, ಅಜ್ಞಾನ ಎಲ್ಲ ಗೊತ್ತಾಯ್ತರ? ಈಗ ಏನಾಗಬೇಕು? 8 ಪ್ರಶ್ನೆಗಳು. ಏನು ಬಂಧನಕ್ಕೆ ಕಾರಣ? ಒಂದನೇ ಕಾರಣ ಈ ಬಂಧನಕ್ಕೆ ಕಾರಣ ಏನು? ನೀವು ಇಲ್ಲೇನು ಕಲ್ತಿರಲ್ಲ, ಉಪಹಿತ ಮತ್ತೆ ವಿಶೇಷಣ, ಉಪಾಧಿ, ವಿಶೇಷಣ, ಉಪಹಿತ ಚೇತನ ಮತ್ತು ವಿಶೇಷ ಚೇತನ. ವಿಶೇಷ ಚೇತನ, ಉಪಹಿತ ಚೇತನ, ಉಪಾಧಿ ಮತ್ತೆ ವಿಶೇಷಣ. ಈ 4 ಭಾಷೆಯಲ್ಲಿ ನೀವು ಕಲಿಬೇಕು. ಏನ್ ಮಾಡಬೇಕು? ಉಪಹಿತ ಚೇತನ ಸ್ವರೂಪ. ಬಂಧನಕ್ಕೆ ಕಾರಣ ಏನಾಗ್ಯದ? ಉಪಹಿತ ಚೇತನ ಸ್ವರೂಪ. ನಿಮಗೆ ಬಂಧನಕ್ಕೆ ಯಾಕೆ ಕಾರಣ ಆಗ್ಯದಪ್ಪ? ನಿಮಗೆ ದುಃಖ ಯಾಕೆ ಆಗ್ಲಕತ್ತದ ಅಂದ್ರೆ ಉಪಹಿತ ಚೇತನ ಸ್ವರೂಪ ಆಗಿದ್ದಕ್ಕೋ ಆಗ್ಲಾರದ್ದಕ್ಕೋ. ದುಃಖ ಯಾಕಾಗ್ಯದ? ಉಪಹಿತ ಚೇತನ ಸ್ವರೂಪ ಆಗಿರೋ ನೀವೀಗ ಅಳಕತ್ತೀರ ತಿಳ್ಕೊಳ್ರಿ. ಅಳಗ ಏನಾಗಿರ್ತೀರಿ ನೀವು? ಉಪಹಿತ ಚೇತನ ಸ್ವರೂಪ ಆಗಿರ ಇಲ್ಲ. ಉಪಹಿತ ಅಂತಂದ್ರ ಆ ಪ್ರಸಂಗದಲ್ಲಿ ಬೆರೆಯದೆ, ಅದರಿಂದ ಭಿನ್ನವಾಗಿದ್ದು ಸಾಕ್ಷಿಯ ಹಾಗೆ ನೋಡುವುದು. ನಿಮ್ಮ ಮನ, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಹೊರಗಿನ ವಸ್ತುಗಳು, ಹೊರಗಿನ ವಿಷಯಗಳು ಏನೇನವ ಅವೆಲ್ಲವನ್ನ ನೀವು ಸಾಕ್ಷಿಯಾಗಿ ನೋಡೋದು, ಅದರೊಳಗೆ ಬೆರೀಲಾರದೆ. ಅದಕ್ಕೇನಂತಾರೆ? ಉಪಹಿತ ಚೇತನ ಅಂತಾರೆ. ಎದರಾಗೂ ಬೆರೀಲಾರ್ದಂಗೆ ಸುಮ್ ದೂರ್ಲಿಂದ ನೋಡೋದಷ್ಟೇ, ವಿಟ್ನೆಸ್. ಈಗ ದುಃಖಿ ಆಗಿರಿ ಅಂತಂದ್ರೆ ನೀವು ಉಪಹಿತ ಚೇತನ ಆಗಿರೋ ಇಲ್ಲ? ಇಲ್ಲ. ಅದೇ ಬೇಕಾಗಿದೆ ನನಗೆ ಉತ್ತರ. ಉಪಹಿತ ಚೇತನ ಸ್ವರೂಪ ಆಗದಿದ್ದಕ್ಕೆ ಬಂಧನಕ್ಕೆ ಕಾರಣಗಳು ಬರ್ಕೋಬೇಕು. 4 ಕಾರಣಗಳು ಬಂಧನಕ್ಕೆ. ಬಂಧನ ಅಂದ್ರೆ ಗೊತ್ತಾಗ್ಯದ ಈಗ. ದುಃಖ ಪ್ರಾಪ್ತಿ, ಆನಂದ ನಿವೃತ್ತಿ.
ಅಜ್ಞಾನ. ಏನಾಗ್ಯದೀಗ 1ನೇ ಪಾಯಿಂಟ್, ಉಪಹಿತ ಚೇತನ ಸ್ವರೂಪ ಆಗದಿದ್ದಕ್ಕೆ, ಆಗಲಾರದ್ದಕ್ಕೆ. ಯಾಕೋ ಕಾಕ ಮಾರಿ ಸಣ್ಣ ಆಗ್ಯದಲ್ಲೋ ಕಾಕ ಅಂತಂದ್ರೆ, ನಿಮ್ ಕಾಕಿಗೆ ಆರಾಮಿಲ್ಲಪ್ಪ, ಏನ್ ಮಾಡ್ಬೇಕು ಅಂತ ನಾವು. ಕಾಕಿಗೆ ಆರಾಮಿಲ್ಲ ಅಂತಾರ, ಹುಚ್ಚು ನನ್ನ ಮಗನೇ, ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ಬೇಕು. ನೀನ್ ಯಾಕೆ ಮಾರಿ ಸ್ಟಾರ್ಟ್ ಮಾಡ್ಕೊಂಡಿದಿ ಅಂತ ಇವ ಅಂತ. ಅದ್ರೊಳಗೆ ಏನಾಗ್ಯ ನೀವ ಉಪಹಿತ ಚೇತನ ಆಗಿ ಏನಾಗಬೇಕು, ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಏನ್ ತಾನೇನ್ ಡಾಕ್ಟರ್ ಅದನ, ತಾನೇನ್ ಮಾರಿ ಸಣ್ಣ ಮಾಡ್ಕೊಂಡು ಅಳ್ಕೋತ ಕೂತ್ರ ಆಕಿಗೇನ್ ಆರಾಮತ್ತದ? ಏನಿಲ್ಲ. ಏನ್ ಮಾಡ್ಬೇಕು ಅದು ಮಾಡ್ಬೇಕು. ಅದ್ರೊಳಗೆ ಬೆರಿಲಾರದೆ ಅದರಿಂದ ಭಿನ್ನವಾಗಿದ್ದು ಆಕಿ ಚಿಕಿತ್ಸೆ ಕೊಟ್ಟು ತಾನು ಸುಖವಾಗಿದ್ದು ಆಕಿನ ಆರಾಮಾಗಿ ಇಡ್ಲಕ್ ಬರ್ತದ ಇಲ್ಲ? ಹೆಂಡತಿ ಜ್ವರ ಬಂದಾವ ಅಂತ ಹೇಳಕ್ಕೆ ಅಳ್ಕೋತ ಕೂತ್ರ, ಮಾರಿ ಸಣ್ಣ ಮಾಡ್ಕೊಂಡು ಕೂತ್ರ. ಉಪಹಿತ ಚೇತನ ಆಗ್ಬೇಕು ಅಂತಂದ್ರ ಆರಾಮಿಲ್ಲ, ನಡಿ ಹೋಗ ಡಾಕ್ಟರ್ ಬಾಯ್ ತೋರ್ಸಂ, ಏನ್ ಗುಳಿಗೆ ಕೊಡ್ತಾರ, ಏನ್ ಟೆಸ್ಟ್ ಮಾಡಿಸ್ತಾರ, ಅತ್ಯಂತ ಉತ್ಸಾಹದಿಂದ ಮಾಡಿ, ರೊಕ್ಕ ಇಲ್ಲ ಅಂದ್ರೂ ಎಲ್ಲರ ಸಾಲ ಮಾಡಿ ಆಕಿ ಚಿಕಿತ್ಸೆ ಕೊಡಿಸಿ, ಯಾವ ಟೈಮಿಗೆ ಗುಳಿಗೆ ತಗೋಬೇಕು ಆಕಿಗೆ ಚಂದ ಪ್ರಜ್ಞೆ ಇತ್ತಂದ್ರ ತಂದ ತಗೋತಾಳ. ಆಕಿಗೆ ತಗೊಳಕ್ನು ಅದು ಆಲಿಲ್ಲ ಅಂದ್ರೆ ನಾವು ಕೊಡ್ಬೇಕು. ಎದ್ದು ಕುಂದಿರ್ಲಕ್ಕ ಆಗಲಿಲ್ಲ ಅಂದ್ರೆ ಎಬ್ಬಿಸ್ಬೇಕು, ಕೂಡಿಸ್ಬೇಕು, ಆಕಿ ಎಲ್ಲ ಸೇವೆ ಮಾಡಬೇಕು. ಮತ್ತ ಅದನ್ನ ಹೆಂಗ್ ಮಾಡ್ಬೇಕಂದ್ರೆ ತನ್ನ ಒಳಗೆ ಹಚ್ಕೊಳ್ಳಾರ್ದಂಗೆ ಮಾಡ್ಬೇಕು. ಒಳಗೇನು ಹಚ್ಕೋಬಾರ್ದು, ದುಃಖ ಪಡ್ಲಾರ್ದಂಗೆ ಮಾಡ್ಬೇಕು. ಆ ಕೆಲಸ ಉತ್ಸಾಹದಿಂದ ಮಾಡ್ಬೇಕು. ಆ ರೀತಿ ಉಪಹಿತ ಚೇತನ ಆಗ್ಲಾರ್ದಕ್ಕ ಏನಾಗ್ತದ, ದುಃಖ. ಸುಮ್ಮನೆ ದೂರ ಇದ್ದು ನೋಡಿ ಏನ್ ಮಾಡ್ಬೇಕು ಅದು ಮಾಡ್ಕೋತಿರ್ಬೇಕಷ್ಟೇ. ಹೊರಗಿಟ್ಟು ಅದರಿಂದ ಭಿನ್ನವಾಗಿದ್ದು ಘಟದೃಷ್ಟ ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ಕಾಕಿಯಿಂದ ಭಿನ್ನವಾಗಿದ್ದು ಕಾಕಿಯ ಚಿಕಿತ್ಸೆ ಮಾಡುವುದು. ಕಾಕ ಮಾರಿ ಸಣ್ಣ ಮಾಡ್ಯಾನಂತಂದ್ರ ಅವ ಉಪಾಧಿ ಆಗಲಾರದಕ್ಕ ಉಪಹಿತ ಚೇತನ ಆಕಿನ್ನ ಉಪಾಧಿ ಮಾಡಬೇಕು, ತಾನು ಉಪಹಿತ ಚೇತನ ಆಗ್ಬೇಕು ಅಷ್ಟೇ. ಉಪಹಿತ ಚೇತನ ಸ್ವರೂಪ ಆಗದಿದ್ದಕ್ಕೆ ಒಂದು ಪ್ರಸಂಗದ ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗ್ತದ ಅಂತ ಹೇಳಕತ್ತೀನಿ. ಮತ್ತೆ ಎರಡನೇ ಕಾರಣ ಏನು, ಅಂತಃಕರಣವನ್ನು ಉಪಾಧಿ ಮಾಡ್ಕೊಂಡಿದ್ದಕ್ಕ ಮಾಡ್ಕೊಳ್ಳಾರ್ದಕ್ಕ. ಅಂತಃಕರಣ ಮಾಡ್ಕೊಳ್ಬಾರ್ದು, ಅಂತಃಕರಣವನ್ನ ಉಪಾಧಿ ಮಾಡ್ಕೋಬಾರ್ದು. ನಾವೇನ್ ಮಾಡ್ಕೊಳಕತ್ತೀವಿ, ಅಂತಃಕರಣವನ್ನು ಉಪಾಧಿ ಮಾಡಿಕೊಳ್ಳದ ಕಾರಣ. ಉಪಾಧಿ ಮಾಡೋದಂದ್ರೆ ಅದ್ರಾಗ ಬೆರಿಲಾರ್ದಂಗಿರೋದು. ಉಪಹಿತ ಉಪಾಧಿ ಅವೆಂದು ಕಡೆ ಕಲಿಯಂಗಿಲ್ಲವು, ಒಂದಕ್ಕೊಂದು ದೂರ ಇರ್ತಾವ. ಉಪಾಧಿ ಮಾಡ್ಕೊಳ್ಳಾರ್ದಕ್ಕೆ ಏನಾಗ್ಯದ, ದುಃಖ ಆಲಕತ್ತದ. ಉಪಾಧಿ ಉಪಹಿತ ಆಗಿಲ್ಲ. ಮತ್ತು ಮೂರನೇ ಕಾರಣ ಏನಾಗ್ಯದ, ವಿಶೇಷ ಚೇತನ ಸ್ವರೂಪ ಆಗಿದ್ದಕ್ಕೆ. ವಿಶೇಷ ಚೇತನ ಸ್ವರೂಪ ಆಗ್ಯಾನ ಆಗಿಲ್ಲ ಅಳ್ಳಕತ್ತನಲ್ ಮತ್ತೆ. ಮತ್ತೆ ವಿಶೇಷ ಷಣ್ಮುಖ ಶವರದ ತೆಳಗ ಒತ್ತು ಒತ್ತು ಕೊಡಬೇಕು. ಅದೇನು ಜೀವ. ವಿಶೇಷ ಚೇತನ ಅಂದ್ರೆ ಜೀವ. ಪ್ರಮಾತೃ ಸಮಿತಿ ಏನೆಲ್ಲ ಅಂತಾರದು ಜೀವ. ಆಭಾಸ ವಿಶೇಷ ಚೇತನ ಸ್ವರೂಪ ಆಗಿದ್ದಕ್ಕೆ ಮತ್ತೇನ್ ಮಾಡ್ಯಾನ, ಅಂತಃಕರಣವನ್ನ ಏನ್ ಮಾಡ್ಕೊಂಡ, ವಿಶೇಷಣ ಮಾಡಿಕೊಂಡಿದ್ದಕ್ಕೆ. ಸ್ವಚ್ಛ ಓದ್ರಿ. ಅಂತಃಕರಣವನ್ನ ವಿಶೇಷಣ ಮಾಡಿಕೊಂಡಿದ್ದಕ್ಕೆ, ತಾನು ವಿಶೇಷ ಚೇತನ ಸ್ವರೂಪ ಆಗಿದ್ದಕ್ಕೆ, ಅಂತಃಕರಣವನ್ನು ಉಪಾಧಿ ಮಾಡಿಕೊಳ್ಳಲಾರದ್ದಕ್ಕೆ,
ಮತ್ತು ಉಪಹಿತ ಚೇತನ ಸ್ವರೂಪ ತಾನು ಆಗಲಾರದ್ದಕ್ಕೆ ದುಃಖ ಆಲಕತ್ತದ, ಬಂಧನ ಆಲಕತ್ತದ. ಇನ್ನು ಇದಕ್ಕಿಂತ ದಂಡಿಗೆ ಏನ್ ಮುಟ್ಟಿಸಿ ಹೇಳ್ಬೇಕು ಹೇಳ. ಇನ್ನ ಹೆಂಗ್ ಹೇಳ್ಬೇಕು? ದುಃಖಕ್ಕೆ ಕಾರಣ ಇಷ್ಟು ಪರ್ಫೆಕ್ಟ್ ಏನ್ ಮಾಡ್ಯಾರ ಇದ್ರಾಗ? ಸಮಸ್ಯೆನೂ ಅದ, ಪರಿಹಾರನೂ ಅದ. ಆಗ್ಲಾರದಕ್ಕೆ ದುಃಖ ಆಗ್ಯದಂದ್ರೆ ಏನ್ ಮಾಡ್ಬೇಕು? ಆಗ್ಬೇಕು. ಆಗಿದ್ದಕ್ಕೆ ದುಃಖ ಆಗ್ಯದಂದ್ರೆ ಆಗ್ಬಾರ್ದು. ಈಗ ವಿಶೇಷ ಚೇತನ ಸ್ವರೂಪ ಆಗಿದ್ದಕ್ಕೆ ದುಃಖ ಆಲಕತ್ತದ, ವಿಶೇಷ ಚೇತನ ಸ್ವರೂಪ ಆಗಿದ್ದಕ್ಕೆ ದುಃಖ ಆಲಕತ್ತದ ಅಂದ್ರೆ ಆ ದುಃಖ ನಿವೃತ್ತಿ ಆಗ್ಬೇಕಾದ್ರೆ ಆ ವಿಶೇಷ ಚೇತನ ಸ್ವರೂಪ ತ್ಯಾಗ ಮಾಡಬೇಕು. ಅದ್ರೊಳಗೆ ಬೆರೆತದ್ದು ಇದು ಅಜ್ಞಾನ. ಇದ್ರೊಳಗೆ ನಾ ಬೆರೆತು ಉಪಯೋಗ ಇಲ್ಲ. ಹೌದಿಲ್ಲ? ಬರಿಬಾರ್ದು. ನಾನು ಕರ್ತವ್ಯ ನಾ ಮಾಡ್ಬೇಕಷ್ಟೇ. ಮತ್ತೆ ಅಂತಃಕರಣವನ್ನು ವಿಶೇಷಣ ಮಾಡಿಕೊಂಡಿದ್ದಕ್ಕೆ ದುಃಖ ಆಗ್ಲಕತ್ತದಂದ್ರೆ ಅಂತಃಕರಣವನ್ನು ವಿಶೇಷಣ ಮಾಡ್ಕೋಬಾರ್ದು, ಅದ್ರೊಳಗೆ ಬೆರಿಬಾರ್ದು. ಸುಖ ದುಃಖ ಪಾಪ ಪುಣ್ಯ ಜನ್ಮ ದುಃಖ ಜನನ ಮರಣ ಅವೆಲ್ಲ ಏನದ ಅಂತಃಕರಣದೊಳಗೆ ಅವು ಮನಿ ಮಾಡ್ಯಾವ. ಅಂತಃಕರಣದಾಗ ಬೆರೆತಿರಿ ಅಂತಂದ್ರೆ ಅವೇ ಎಲ್ಲ ತಲೆ ತುಂಬುತ್ತಾವ. ಮತ್ತು ಉಪಹಿತ ಚೇತನ ಸ್ವರೂಪ ಆಗದಿದ್ದಕ್ಕೆ ದುಃಖ ಆಲಕತ್ತದಂದ್ರೆ ಏನ್ ಮಾಡಬೇಕು? ಉಪಹಿತ ಚೇತನ ಸ್ವರೂಪ ಆಗ್ಬೇಕು. ಅಂತಃಕರಣದಿಂದ ಭಿನ್ನವಾಗಿ ನಿಂತು ಅಂತಃಕರಣವನ್ನು ನೋಡಬೇಕು. ಅಂತಃಕರಣವನ್ನು ಉಪಾಧಿ ಮಾಡಿಕೊಳ್ಳಲಾರದ್ದಕ್ಕೆ ಅಂತಃಕರಣವನ್ನು ಏನ್ ಮಾಡಬೇಕು? ಉಪಾಧಿ ಮಾಡ್ಕೋಬೇಕು. ದೂರ ಇಟ್ಟುಕೊಂಡು ಸೈಡ್ಗೆ ಇಟ್ಕೋಬೇಕಷ್ಟೇ. ಅದು ಉಪಾಧಿ. ಮಾಯೋಪಾಧಿಕ. ಈಶ್ವರ ಹೆಂಗದನ? ಮಾಯೋಪಾಧಿಕ. ಮಾಯೆಯ ಜೊತೆಗೆ ಅದನ, ಆದ್ರೆ ಮಾಯೆಯ ಒಳಗೆ ಬೆರ್ತಿಲ್ಲ. ಹೌದಾ ಇಲ್ರಿ? ಈಶ್ವರ ಮಾಯೆಯ ಜೊತೆಗೆ ಅದನ, ಮಾಯೆಯ ಒಳಗವ ಬೆರ್ತಿಲ್ಲ. ಮಾಯೆಯ ಪ್ರಭಾವಕ್ಕೆ ಒಳಗಾಗಿಲ್ಲವ ಈಶ್ವರ. ಮಾಯೆಯ ಜೊತೆಗೆ ಇದ್ದಾನೆ. ಅದಕ್ಕೆ ಅವನಿಗೇನಂತಾರ? ಮಾಯೋಪಾಧಿಕ ಅಂತಾರ. ಅವನಿಗೆ ಜೀವನಿಗೆ ಏನಂತಾರ? ಮಾಯೆಯನ್ನು ಉಪಾಧಿ ಮಾಡ್ಕೊಂಡ ನಾವು ಹೆಂಡದ ಅಂಗಡಿ ಮಾಲಕ್ ಇದ್ದಂಗದನ. ಹೆಂಡದ ಅಂಗಡಿ ಮಾಲಕ್ಕ ಸುತ್ತಮುತ್ತ ಹೆಂಡದ ಅಂಗಡಿ ಹೆಂಡ ಇಟ್ಕೊಂಡು ಕೂತಾನ. ಅವ ಕುಡ್ದಿಲ್ಲ. ಇವ ಜೀವ ಏನದನ? ಅವಿದ್ಯಾ ವಿಶಿಷ್ಟ. ಇವ ಏನ್ ಮಾಡ್ಯಾನ? ಗಿರಾಕಿ ಜೀವ ಹೆಂಡ ಕುಡಿದ್ಬಿಟ್ಟ. ನೀವು ಅದ್ರೊಳಗೆ ಬೆರೆತು ಬಿಟ್ಟನ. ಹೆಂಡದಾಗ ತಾನು ಒಂದಾಗ್ಯಾನ. ಹೆಂಡ ಕುಡಿದು ತನ್ನ ಸ್ವರೂಪ ಮರೆತು ಬಿಟ್ಟನ. ಈಶ್ವರ ಉಪಾಧಿಕನಾಗಿದ್ದಕ್ಕ ಅವನೇನಾಗ್ಯಾನ? ತನ್ನ ಅರಿವಿನಲ್ಲಿ ತಾನದನ. ಅವನಿಗೆ ಮರವಿಲ್ಲ. ಇವನಿಗೇನದ? ಜೀವನಿಗೆ ಮರುವದ. ಯಾಕ ಅಂತಂದ್ರೆ ಅವಿದ್ಯೆಯನ್ನ ವಿಶಿಷ್ಟ ಮಾಡ್ಕೊಂಡನ. ವಿಶೇಷ ಚೇತನ ಆಗಿ ಅದನ್ನ ವಿಶೇಷಣ ಮಾಡಿಕೊಂಡು ಅವೆಡ್ಡು ಬೆರೆತಂತ ವಿಶಿಷ್ಟ ಆಗ್ಯಾನ ಅವನು. ಅನುಭವ ಬರ್ಲಕತ್ತದ. ಏನ್ ಶಾಸ್ತ್ರ ಹೇಳಿ ಮುಂದೆ ಓಡೋಗ್ಬಿಡಮ್ಮ. ಸುಖ ದುಃಖ ಪಾಪ ಪುಣ್ಯ ಜನನ ಮರಣ ಉಪಜೀವನ ಮತ್ತಿನ್ನೇನದ ಬರುತ್ತಾ ಹೋಗ್ತಾ ಗಮನ ಇವೆಲ್ಲ ಓಸು ಏನದೋ ಅಂತಃಕರಣ ಅದನ್ನ ವಿಶೇಷಣ ಮಾಡಿಕೊಂಡು ತಾನು ವಿಶೇಷ ಆಗಿ ಅವೆರಡು ಬೆರೆತು ವಿಶಿಷ್ಟ ಆಗಿ ತನ್ನ ಸ್ವರೂಪವನ್ನು ಮರ್ತದ್ದಕ್ಕೆ ಅವನಿಗೆ ದುಃಖ ಆಗ್ಯದ, ಭಯ ಆಗ್ಯದ, ಚಿಂತೆ ಆಗ್ಯದ, ಏನೇನೋ ಆಗ್ಯದ. ತಾನು ಬ್ರಹ್ಮ ಸ್ವರೂಪನಾಗಿ ಚೇತನ ಸ್ವರೂಪನಾಗಿ ಇಂಥ ಒಂದು ಹೀನ ಸ್ಥಿತಿ ಒಳಗದ ನಮ್ಮ ಜೀವ. ಇದೇನಾಯ್ತು? ದುಃಖಕ್ಕ ಯಾಕೆ ಕಾರಣ? ಅಜ್ಞಾನಕ್ಕ ಏನು ಕಾರಣ ಅಂತ ಇವು 4 ಪಾಯಿಂಟ್ಗಳು. ಈಗ ಮೋಕ್ಷಕ್ಕೆ 4 ಪಾಯಿಂಟ್ಗಳು. ಜ್ಞಾನದಿಂದ ಮೋಕ್ಷ. ಜ್ಞಾನ ಅಂತಂದ್ರೆ ಜೀವೋ ಬ್ರಹ್ಮಯೋ ನಾಪರಹ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಇಷ್ಟೇ ಗಟ್ಟಿಯಾಗಿ ಇಟ್ಕೋಬೇಕು. ಜ್ಞಾನ ಅಂದ್ರೆ ಏನು ಅಂದ್ರೆ ಇದೇ ಜ್ಞಾನ.
ಅವು 4 ಚಂದ ಓದಿ ಚರ್ಚೆ ಮಾಡ್ರಿ, ಆಮೇಲೆ ಮುಂದಿನ ಹೋಗೋಣ. ನಿಮ್ ಬಾಯಲ್ಲಿ ಬರ್ಬೇಕು ಹೊರಗ. ಬರ್ಕೊಂಡ್ರೆ ಇಲ್ಲ. ಉಪಹಿತ ಚೇತನ ಸ್ವರೂಪ ಆಗಲಾರದ್ದಕ್ಕೆ ದುಃಖ ಆಗ್ಲಿಕ್ಕತ್ತದ. ಮತ್ತು ದುಃಖ ನಿವೃತ್ತಿ ಆಗ್ಬೇಕಾದ್ರೆ ಉಪಹಿತ ಚೇತನ ಸ್ವರೂಪ ಆಗ್ಬೇಕು. ಅಂತಃಕರಣವನ್ನು ಉಪಾಧಿ ಮಾಡಿಕೊಳ್ಳಲಾರದ್ದಕ್ಕೆ ಅದನ್ನ ದೂರಿಡೋದು ಬಿಟ್ಟು ಏನ್ ಮಾಡೀವಿ, ಅದನ್ನ ವಿಶೇಷಣ ಮಾಡ್ಕೊಂಡ್ಬಿಟ್ಟಿವಲ್ಲ, ಅದಕ್ಕೆ ದೂರಿಡ್ಬೇಕು. ಅಂತಃಕರಣವನ್ನ ದೂರಿಟ್ಟು ನೋಡ್ಬೇಕು. ವಿಶೇಷ ಚೇತನ ಸ್ವರೂಪ ಆಗಿದ್ದಕ್ಕೆ ಅದರೊಳಗೆ ಬೆರ್ತು ಬಿಟ್ಟನಲ್ಲ, ಅದು ವಿಶೇಷ ಚೇತನ ಸ್ವರೂಪ ಜೀವ ಸ್ವರೂಪ ಆಗಿದ್ದಕ್ಕೆ ದುಃಖ ಆಗ್ಲಿಕ್ಕತ್ತದ. ಮತ್ತೆ ಅಂತಃಕರಣವನ್ನ ವಿಶೇಷ ಮಾಡಿಕೊಂಡದ್ದಕ್ಕೆ ಅವ ಉಪಾಧಿ ಮಾಡ್ಕೊಳ್ಳೋದ್ ಬಿಟ್ಟು ವಿಶೇಷಣ ಮಾಡ್ಕೊಂಡ್ಬಿಟ್ಟಾನ. ಹಿಂಗ ಇವು 4 ಕಾರಣಗಳ ಕಾರಣ ಏನಾಗ್ಯದಪ್ಪ ಅಂತಂದ್ರೆ ಅವನಿಗೆ ದುಃಖ ಆಗ್ಯದ, ಭಯ ಆಗ್ಯದ. ಇದಕ್ಕೆ ಅಜ್ಞಾನ ಅಂತಾರ. ಅಜ್ಞಾನಿಯ 4 ಸ್ಥಿತಿಗಳು ಹೇಳ್ಯಾರ. ಈಗ ಇವು 4ನ್ನ ನಿಮ್ಮ ಮುಖದಿಂದ ಚರ್ಚೆ ಮಾಡಿ ಗಟ್ಟಿ ಮಾಡ್ಕೊಳ್ರಿ. ಇನ್ನು 4 ಮುಂದಿನ ಅದು ಮುಗಿದ ಕೂಡಲೇ ಹೇಳ್ತೀನಿ. ಈಗ ಏನಾರ ತಿಳಿದಿಲ್ಲ ಅಂದ್ರೆ ಕೇಳ್ರಿ. ಬಹಳ ಟೆಕ್ನಿಕಲ್ ಅದ ಇದು. ಬಂಧನಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದನೇದು ಉಪಹಿತ ಚೇತನ ಸ್ವರೂಪ ಆಗದೇ ಇರುವುದಕ್ಕ. ಉಪಹಿತ ಚೇತನ ಆದ್ರ ಅದ್ರೊಳಗೆ ಸೇರಿರುವುದಿಲ್ಲ. ಅದರಿಂದ ಅಂತಃಕರಣಕ್ಕಾಗುವ ಸುಖ ದುಃಖ ಪಾಪ ಪುಣ್ಯ ಭಿನ್ನವಾಗಿರ್ತಾನೆ. ಘಟದಿಂದ ಭಿನ್ನವಾಗಿರ್ತಾನ. ಹಂಗ ಈ ಪಾಪ ಪುಣ್ಯಗಳಿಂದ ಭಿನ್ನ, ಸುಖ ದುಃಖಗಳಿಂದ ಭಿನ್ನ, ಜನನ ಮರಣಗಳಿಂದ ಭಿನ್ನ. ಉಪಹಿತ ಚೇತನ ಆಗಿರೋದ್ರಿಂದ ಅದಕ್ಕೆ ದುಃಖಕ್ಕೆ ಈಡಾಗುದಿಲ್ಲ. ಅದಕ್ಕೆ ನಾವು ಉಪಹಿತ ಚೇತನನ ಆಗಿರ್ಬೇಕು. ಎರಡನೇದ್ದು ಅಂತಃಕರಣವನ್ನ ಉಪಾಧಿ ಮಾಡಿಕೊಳ್ಳದ ಕಾರಣ ಅಂತಂದ್ರ, ನಾವು ಉಪಾಧಿ ಮಾಡ್ಕೊಂಡ್ರೆ ನಮ್ಗ ಅಲ್ಲಿ ದುಃಖ ಆಗುದಿಲ್ಲ. ಉಪಾಧಿ ಮಾಡ್ಕೊಳ್ಳದೆ ಇದ್ರ ಅಲ್ಲಿ ದುಃಖ ಆಗತಿ. ಅದರಿಂದ ನಾವು ಭಿನ್ನವಾಗಿ ಇರ್ಬೇಕು, ಅದ್ರೊಳಗೆ ಸೇರ್ಕೋಬಾರ್ದು. ಮೂರನೇದ್ದು ವಿಶೇಷ ಚೇತನ ಅಂತಂದ್ರ ಜೀವ ಅಂತಾರ, ಪ್ರಮಾತ ಅಂತಾರ, ಪ್ರಮಾತೃ ಅಂತಾರ, ಪ್ರಮಿತಿ ಅಂತಾರ. ಈ ಸ್ವರೂಪ ಆಗದೇ ಇರೋದ್ರಿಂದ ಆಗುವುದರಿಂದ ವಿಶೇಷ ಚೇತನ ಆಗೋದ್ರಿಂದ ನಮಗೆ ದುಃಖ ಆಗತಿ. ಆದ್ರಿಂದ ಅದರೊಳಗೆ ಸೇರ್ಕೊಳ್ಳೋದು ವಿಶೇಷ ಚೇತನ ಆದ ನಾವು ಉಪಾಧಿ ಆಗಿರ್ಬೇಕು. ಇನ್ನು 4ನೇದು ಅಂತಃಕರಣವನ್ನ ವಿಶೇಷಣ ಮಾಡಿಕೊಂಡಿರುವುದರಿಂದ ನಾವು ವಿಶೇಷಣ ಮಾಡ್ಕೊಂಡು ಅದ್ರೊಳಗ ಸೇರುವುದರಿಂದ ನಮಗೆ ದುಃಖ ಆಗತಿ. ಆದ್ರಿಂದ ಅಲ್ಲಿ ಅಂತಃಕರಣದಲ್ಲಿ ಸೇರದೆ ಭಿನ್ನವಾಗಿದ್ದು ಉಪಹಿತ ಆಗಿ ನಾವು ಇದ್ರ ಅಲ್ಲಿ ಬಂಧನಕ್ಕೆ ದುಃಖಕ್ಕೆ ಕಾರಣ ಆಗುದಿಲ್ಲ ಅಂತ ಹೇಳಿ ತಿಳ್ಕೊತೀವಿ. ಈಗ ಉಪಹಿತ ಚೇತನ ಸ್ವರೂಪ ಅಂದ್ರೆ ಏನದು? ಸಾಕ್ಷಿ, ಹೌದಲ್ರಿ? ನೆಕ್ಸ್ಟ್ ಎಲ್ಲರಿಗೂ ಸರಿ ಹೋಯ್ತಾ? ಯಾರಿಗಾರ ಏನಾರ ಡೌಟ್ ಇದ್ರೆ ನೋಡ್ರಿ, ಹೀಗೆ ಮಾತಾಡ್ರಿ. ಮತ್ ಮುಂದೆ ಯಾರು ಹೇಳ್ತಾರೆ ಮುಂದೆ ಅಂದ್ಮೇಲೆ ಮತ್ ಯಾವ ಜನ್ಮಕ್ಕೆ ಬರ್ತದ ಮತ್ತ. ವಿಚಾರ ಚಂದ್ರೋದಯ ದಬಾಶ್ ಮೇಲೆ ಹೇಳೋರು ಸಿಗ್ತೀರಿ. ವಿಚಾರ ಸಾಗರ ಯಾರು ಹೇಳ್ತಾರೆ ಇಷ್ಟು ದೊಡ್ಡದು ಮುಂದೆ. ಎಲ್ಲರಿಗೂ ಡೌಟ್ ಕ್ಲಿಯರ್ ಆಯ್ತಾ? ಯಾರಿಗೆ ಡೌಟ್ ಅದನ? ಏನಿಲ್ಲ, ಎಲ್ಲ ತಿಳಿದದ. ಮುಂದೆ ಹೋಗಂದ್ರೆ ಮುಂದೆ ಹೋಗೋಣ. ಗಪ್ ಕೂತ್ರಿ ಏನ್ ತಿಳ್ಕೋಬೇಕು? ಉಳಿದವ್ರಿಗೆ ಏನು ಬಾಯಿ ಆದ? ಏನ್ ಬಾಯಾಗ ಏನಾರ ಇಟ್ಕೊಂಡಾರ? ಕಿವಿ ಏನ್ರ ಕೇಳಕತ್ತಾವ? ಇಲ್ಲ. ಏನ್ರ ತಿಲ್ಲಕತ್ತಾರ? ಉಳ್ಳಕತ್ತಾರ? ಏನ್ರಿ? ನಾವು ತೆಗಿತೇವಲ್ಲ ಬಾಯಿ, ಬೆಕ್ಕದಲ್ಲ, ಉಪಾಧಿ ಆಗಲಿ ವಿಶೇಷಣ ಆಗಲಿ, ಜಾಕ್ ಹಾಕಿ ತೆಗಿತೀವಿ ನಾವು, JCB ಹಾಕಿ ತೆಗಿತೀವಿ.
ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಜ್ಞಾನದ ಮೋಕ್ಷದ ಪ್ರಾಪ್ತಿ ಹೆಂಗಪ್ಪ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ. ಈಗ ಇವು 4 ಪಾಯಿಂಟ್ ಹೇಳ್ಬೋದಲ್ಲ ನೀವು. ಮೊದಲಿನ ಪಾಯಿಂಟ್ ಇದ್ದಂಗೆ ಉಪಹಿತ ಚೇತನ ಸ್ವರೂಪ ಮೋಕ್ಷ ಹೆಂಗ ಆಲಕತ್ತ, ಯಾವ್ದ್ರಿಂದ ಆಲಕತ್ತದ? ಉಪಹಿತ ಚೇತನ ಸ್ವರೂಪ ಆಗಿದ್ದಕ್ಕ ಆಗ್ಲಾರದ್ದಕ್ಕ? ಆಗಿದ್ದಕ್ಕೆ. ಉಪಹಿತ ಚೇತನ ಸ್ವರೂಪ ಆಗಿದ್ದಕ್ಕೆ ಮೋಕ್ಷ ಪ್ರಾಪ್ತಿ ಆಗ್ತಾ ಇದೆ. ಮತ್ತ ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡದ್ದಕ್ಕ ಮಾಡಿಕೊಳ್ಳಲಾರದ್ದಕ್ಕ? ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡದ್ದಕ್ಕ ಏನಾಗ್ಯದ? ಮೋಕ್ಷ ಆಗ್ಲಿಕ್ಕತ್ತದ. ಮೋಕ್ಷ ಆಗ್ಬೇಕಂತಂದ್ರೆ ಏನು, ಅದಕ್ಕೇನು ಬಹಳ ಕಷ್ಟಪಡೋದು ಬೇಕಾಗಿಲ್ಲ. ಅಂತಃಕರಣವನ್ನ ಉಪಾಧಿ ಮಾಡಿಕೊಂಡು ತಾನು ಏನಾಗಬೇಕು? ಸಾಕ್ಷಿ ಸ್ವರೂಪ ಆಗಿ ಉಪಹಿತ ಚೇತನ ಸ್ವರೂಪ ಆಗಿ ಸುಮ್ಮನೆ ದೂರದಿಂದ ನೋಡ್ಕೋತಿದ್ರಿ ಅಂತಂದ್ರೆ ಮುಗೀತು. ನೀವು ಚೇತನ ಸ್ವರೂಪನೇ, ಮೋಕ್ಷದ ಆನಂದನೇ ನಿಮಗಿರ್ತದಲ್ಲಿ. ಮೂರನೇ ಪಾಯಿಂಟ್ ವಿಶೇಷ ಚೇತನ ಸ್ವರೂಪ ಅಂದ್ರೆ ಜೀವ ಸ್ವರೂಪ ಆಗಿದ್ದಕ್ಕ ಆಗ್ಲಾರ್ದಕ್ಕ? ಜೀವ ಸ್ವರೂಪ ಆಗಿಲ್ಲ, ಅದರೊಳಗೆ ಬೆರೆತಿಲ್ಲ, ಅದರೊಳಗೆ ಸೇರಿಲ್ಲ, ಅದಕ್ಕೆ ಮೋಕ್ಷ ಅವನಿಗೆ. ಮತ್ತ ಅಂತಃಕರಣವನ್ನ ವಿಶೇಷಣ ಮಾಡಿಕೊಳ್ಳದಿದ್ದಕ್ಕೆ ಮಾಡಿಕೊಳ್ಳಲಾರದ್ದಕ್ಕೆ ಮೋಕ್ಷ ಆಗ್ತದೆ. 8 ಪಾಯಿಂಟ್ಗಳು ಸ್ವಚ್ಛ ತಿಳಿದುವ. ಅದನ್ನ ಹೇಳ್ರಿ ಇನ್ನೊಂದ್ಸಾರಿ. ಯಾರ್ದ ಮೊಬೈಲ್ ಚಾರ್ಜ್ ಇದು ಸೌಂಡ್ ಬರ್ಲಕತ್ತು? ಹೇಳ್ರಿ ಮತ್ತ ಅವ್ 4 ಪಾಯಿಂಟ್ ಚರ್ಚೆ ಮಾಡ್ರಿ. ಉಪಹಿತ ಚೇತನ ಸ್ವರೂಪ ಆಗಿರುವುದರಿಂದ ಮೋಕ್ಷ ಪ್ರಾಪ್ತಿ ಆಗ್ತಾ ಇದೆ ಅಂದ್ರೆ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಹೆಂಗಾಗ್ತದ ಅಂದ್ರೆ ಈ 4 ಪಾಯಿಂಟ್ಲಿಂದ ಆಗ್ತದ. ಎರಡನೇದು ಅಂತಃಕರಣವನ್ನು ಉಪಾಧಿ ಮಾಡಿಕೊಂಡಿರುವುದರಿಂದ ಅಲ್ಲಿ ನಮಗೆ ಮೋಕ್ಷ ಆಗ್ತತಿ. ಮೂರನೇದು ವಿಶೇಷ ಚೇತನ ಸ್ವರೂಪ ಆಗದೇ ಇರುವುದರಿಂದ ನಮಗ ಮೋಕ್ಷ ಅಲ್ಲಿ ಸಿಗ್ತತಿ. ಇನ್ನ 4ನೇದು ಅಂತಃಕರಣವನ್ನ ವಿಶೇಷಣ ಮಾಡಿಕೊಳ್ಳದೇ ಇರುವುದರಿಂದ ನಮಗಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತದೆ. ಈಗೇನಾಯ್ತು? ಸಾರೇ ಚೆಲ್ಲದೆ ಮುಕುತಿ ಎಲ್ಲ ಕಡೆ ಇದು ಕಾಣಿಸ್ತಾ? ಗುರು ತೋರಿಸಿದ್ನ ಇಲ್ಲ? ಗುರು ತೋರಿಸದಲ್ಲದೆ ಕಾಣಿಸದಲ್ಲ. ಸಾರೇ ಚೆಲ್ಲದೆ ಮುಕುತಿ. ಪ್ರತಿ ಕ್ಷಣ ಕಣ್ಣು ತೆರೆದ್ರ ನಿಮ್ಗೇನು ಕಾಣ್ತದ, ನಿಮ್ ಕಿವಿಗೇನು ಕೇಳ್ತದ, ನಿಮ್ಮ ಚರ್ಮಕ್ಕೆ ಏನ್ ಸ್ಪರ್ಶಿಸ್ತದ, ಮೂಗಿಗೇನು ಮೂಸಿಸ್ತೀರಿ, ನಾಲಿಗೆಗೇನು ರುಚಿಸ್ತೀರಿ, ಅದೆಲ್ಲದ್ರೊಳಗೂ ನೀವೇನಾಗಬೇಕು? ಉಪಹಿತ ಚೇತನವಾಗಿ ಅದನ್ನ ಉಪಾಧಿಯನ್ನಾಗಿ ಮಾಡಿಕೊಂಡ್ರಿ ಅಂತಂದ್ರೆ ನೀವೇ ಸಾಕ್ಷಿ. ನಿಮಗದರಿಂದ ಮೋಕ್ಷ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅದನ್ನು ಬಿಟ್ಟು ವಿಷಯಾಸಕ್ತರಾಗಿ ವಿಷಯ ಭೋಗಗಳಲ್ಲಿ ಮುಳುಗಿ ಅದರೊಳಗೇ ನೀವು ತಲ್ಲೀನರಾಗಿ ಹೋಗಿ ಏನಾಗ್ಬಿಟ್ರಿ? ನಿಮ್ಮ ಸ್ವರೂಪವನ್ನ ನೀವು ಮರ್ತು ಬಿಟ್ರಿ ಅಂತಂದ್ರೆ ಅವಾಗೇನಾಯ್ತು? ವಿಶೇಷಣ ಮಾಡಿಕೊಂಡು ನೀವು ವಿಶೇಷ ಚೇತನಾಗಿ ವಿಶಿಷ್ಟರಾಗಿ ಆದ್ರೆ ಅಂತಂದ್ರೆ ನಿಮ್ಮ ಸಮಸ್ಯೆ ಹಿಂಗ್ ಚಾಲು ಆಗ್ತದೆ ನೋಡ್ರಿ. ಅದಕ್ಕೆ ನೀವು ಉಪಾಧಿಯಾಗಿ ನೀವು ಉಪಹಿತ ಚೇತನರಾಗಿ ಅದನ್ನ ಉಪಾಧಿ ಮಾಡ್ಕೊಂಡ್ರಂದ್ರ ನೀವೇ ಈಶ್ವರ ಸ್ವರೂಪರು, ಮಾಯಾ ಉಪಾಧಿಕ ಈಶ್ವರ ಸ್ವರೂಪರು.
ಹೌದಾ ಇಲ್ಲ? ಈಶ್ವರ ಅಂದ್ರೆ ಬೇರೆ ಇಲ್ಲ. ಈಶ್ವರ ಹೆಂಗದನ ಹಂಗ ನೀವಿದ್ರಿ ಅಂದ್ರೆ ನೀವೇ ಈಶ್ವರ ಸ್ವರೂಪರು. ಬ್ರಹ್ಮ ಹೆಂಗದನ ನೀವು ಹಂಗೆ ಇದ್ರಿ ಅಂತಂದ್ರೆ ನೀವೇ ಬ್ರಹ್ಮ ಸ್ವರೂಪರು. ಜೀವ ಹೆಂಗದನ ಹಂಗೆ ನೀವಿದ್ರಿ ಅಂದ್ರೆ ನೀವೇ ಜೀವ ಸ್ವರೂಪರು. ನಿಮ್ ಬಿಟ್ಟು ಎಲ್ಲೇ ನಾನು ಈಶ್ವರ? ಮಾಯೆಯನ್ನ ನೀವು ಉಪಾಧಿಯನ್ನಾಗಿ ಮಾಡ್ಕೊಂಡ್ರಿ ಅಂದ್ರೆ ಈಶ್ವರ, ಮಾಯೆಯನ್ನ ನೀವು ವಿಶೇಷಣ ಮಾಡ್ಕೊಂಡ್ರಿ ಅಂದ್ರೆ ಜೀವ. ಇಷ್ಟೇ. ಹೆಂಗದ? ಅನುಭವಕ್ಕೆ ಬಂತ? ಎಲ್ಲಿ ನಾವು ದಾರಿ ತಪ್ಪಲಕತ್ತೀವಿ, ಅರಿವಿನಾಗ ಹೆಂಗಿರ್ಬೇಕು? ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ನಾವು ಅದೇ ಸ್ಥಿತಿ ಒಳಗೆ ಇರ್ತೀವಿ ಅಂದ್ರೆ, ತೆಂಗಿನ ಗಿಡ ನದಿ ಒಳಗ ಉಲ್ಟ ಕಾಣ್ಲಕತ್ತದ. ಆ ನದಿಯೊಳಗಿನ ಗಿಡವನ್ನ ಮತ್ತ ಹೊರಗಿನ ಗಿಡವನ್ನ ನೋಡಿದಾಗ ಗಿಡ ಏನು ಉಲ್ಟಾ ಇಲ್ಲಪ್ಪ, ಗಿಡ ಸೀದಾನೇ ಆದ ಅಂತ ಗೊತ್ತಾದ್ಮೇಲೂ ಒಳಗಿನ ಗಿಡ ಮತ್ತಂಗೆ ಉಲ್ಟಾನೇ ಕಾಣ್ತದ. ಹಂಗ ನಮಗ ಸರಿಯಾದ ದಾರಿ ತಿಳಿದ ಮೇಲೂ ಸಹಿತ, ಸರಿಯಾದ ಮಾರ್ಗ ಸಿಕ್ಕ ಮೇಲೂ ಸಹಿತ ನಮ್ಮ ಸ್ಥಿತಿ ಉಲ್ಟನೆ ಹೊಡಿತದಂತಂದ್ರೆ ಇದನ್ನ ಸೀದಾ ಮಾಡ್ಕೊಳ್ಳೋದು ಎಷ್ಟು ಗುರುತರವಾದ ಜವಾಬ್ದಾರಿ ಅದ, ಇದನ್ನ ತಿಳ್ಕೊರಿ. ಬಹಳ ಜವಾಬ್ದಾರಿ ಆದ ಇಲ್ರಿ ಇದು. ವಿಶೇಷಣ ಆಗ ಪ್ರಸಂಗ ಬಂದಾಗ ವಿಶೇಷಣ ಆಗಿಬಿಡೋದು, ಉಪಾಧಿ ಆಗ ಪ್ರಸಂಗ ಉಪಾಧಿ ಆಗಿಬಿಡೋದು, ಯಾವಾಗ ಹೆಂಗ್ ಬತ್ತೋ ಹಂಗಾಗಿಬಿಡೋದು. ಅದರಿಂದ ಏನು ಮಿಶ್ರ ಫಲ. ಜ್ಞಾನಿಯ ಮನದೊಳಗಿನ ಬ್ರಹ್ಮಚೇತನವೂ ಅದೇ, ಅಜ್ಞಾನಿಯ ಮನದೊಳಗಿನ ಬ್ರಹ್ಮಚೇತನವೂ ಅದೇ. ಆದರೆ ಜ್ಞಾನಿಗೆ ಮೋಕ್ಷದ ಪ್ರಾಪ್ತಿ ಆಗುತ್ತದೆ, ಅಜ್ಞಾನಿಗೆ ಏನಾಗ್ತದೆ? ಮೋಕ್ಷದ ಪ್ರಾಪ್ತಿ ಆಗುತ್ತಿಲ್ಲ. ಅವನಿಗೇನಾಗ್ಲಕತ್ತದ? ಬಂಧನ ಆಗ್ಲಕತ್ತದ. ಯಾಕಂದ್ರೆ ಅವ ಜ್ಞಾನದ ಬಲ್ಬ್ ಹಾಕೊಂಡಿಲ್ಲ. ಬಲ್ಬ್ ಹಾಕೊಳ್ಳೋದಂದ್ರೆ ವೃತ್ತಿ ತಯಾರು ಮಾಡ್ಕೊಂಡಿಲ್ಲ. ಬ್ರಹ್ಮಜ್ಞಾನದ ವೃತ್ತಿ ತಯಾರು ಮಾಡ್ಕೊಳ್ಳೋದಕ್ಕೆ ಹಿಂಗಾಗ್ಲಿಕ್ಕತ್ತದ. ಅಂದ್ರೆ ಅಂತಃಕರಣಕ್ಕೆ ಉಪಾಧಿ ಮಾಡಿಕೊಂಡಿಲ್ಲ. ಅಂತಃಕರಣವನ್ನು ಉಪಾಧಿ ಮಾಡ್ಕೋಬೇಕವ. ಅಂದ್ರೆ ಅಂತಃಕರಣದ ದೃಷ್ಟ ಆಗಿಲ್ಲ. ಎಲ್ಲಾನು ಹೇಳಿವೆಲ್ಲಿ 8 ಪಾಯಿಂಟ್ಗಳು ಇದ್ರಾಗ ಯಾವ ನೋಡ್ರಿ ಎಲ್ಲ. ಅಂತಃಕರಣದ ದೃಷ್ಟ ಆಗಿಲ್ಲ, ಅಂತಃಕರಣವನ್ನ ಉಪಾಧಿ ಮಾಡ್ಕೊಂಡಿಲ್ಲ. ದೃಷ್ಟ ಆಗಿಲ್ಲ ಅಂದ್ರೆ ಉಪಯುಕ್ತ ಚೇತನ ಆಗಿಲ್ಲ ಅಂತ. ಅಂತಃಕರಣದಿಂದ ಭಿನ್ನವಾಗಿಲ್ಲ, ಅಂತಃಕರಣವನ್ನ ದೃಶ್ಯ ಮಾಡಿಕೊಂಡಿಲ್ಲ. ಅದಕ್ಕೆ ಅವನಿಗೆ ಅಜ್ಞಾನಿಗೆ ಇಷ್ಟೆಲ್ಲ ತೊಂದರೆ ಆಗ್ಲಿಕ್ಕತ್ತ. ಅಂತಃಕರಣದ ದೃಷ್ಟ ಆಗಿ, ಅಂತಃಕರಣದಿಂದ ಭಿನ್ನವಾಗಿ, ಅಂತಃಕರಣವನ್ನ ದೃಶ್ಯ ಮಾಡಿಕೊಂಡು, ಅಂತಃಕರಣವನ್ನೇ ಸಾಕ್ಷಿಯಾಗಿ ಪ್ರಕಾಶ ಮಾಡುವುದು, ಅದನ್ನೇ ತಾನು ಸಾಕ್ಷಿಯಾಗಿ ಪ್ರಕಾಶ ಮಾಡುವುದು, ವೀಕ್ಷಿಸುತ್ತಿರುವುದು. ಅಂತಃಕರಣಕ್ಕೆ ಸದ್ಗುರುವಾಗಿ ಉಪದೇಶ ಮಾಡುವುದು. ನಿಮ್ಮ ಅಂತಃಕರಣಕ್ಕೆ ನೀವೇ ಸದ್ಗುರುವಾಗಿ ಉಪದೇಶ ಮಾಡಬೇಕು. ಅವನೇ ನಿಮ್ಮ ಶಿಷ್ಯ, ಜೀವನೇ ನಿಮ್ಮ ಶಿಷ್ಯ. ಅವನಿಗೆ ನೀವು ಉಪದೇಶ ಮಾಡಬೇಕು, ಸದ್ಗುರುವಾಗಿ ಉಪದೇಶ ಮಾಡಬೇಕು. ಭವದತ್ತ ಹರಿಯುವ ಅಂತಃಕರಣವನ್ನ ಬ್ರಹ್ಮದತ್ತ ಹರಿಯುವಂತೆ ಪ್ರೇರೇಪಣೆ ನೀಡುವುದು. ಇದೇ ಆಧ್ಯಾತ್ಮ ಸಾಧನೆ. ಹೆಂಗದ ವಾಕ್ಯ ಇದು? ಅಂತಃಕರಣದ ದೃಷ್ಟ ಆಗಿ, ಅಂತಃಕರಣದಿಂದ ಭಿನ್ನವಾಗಿ, ಅಂತಃಕರಣವನ್ನ ದೃಶ್ಯ ಮಾಡಿಕೊಂಡು, ಅಂತಃಕರಣವನ್ನೇ ಸಾಕ್ಷಿಯಾಗಿ ಪ್ರಕಾಶ ಮಾಡುವುದು ಅಂದ್ರೆ ವೀಕ್ಷಿಸುತ್ತಿರುವುದು. ಅಂತಃಕರಣಕ್ಕೆ ತಾನು ಸದ್ಗುರುವಾಗಿ ಉಪದೇಶ ಮಾಡುವುದು.
ಭವದತ್ತ ಹರಿಯುವ ಅಂತಃಕರಣವನ್ನು ಬ್ರಹ್ಮದತ್ತ ಹರಿಯುವಂತೆ ಪ್ರೇರಣೆ ನೀಡುವುದು. ಇದೇ ಆಧ್ಯಾತ್ಮ ಸಾಧನೆ. ಚಂದದ ವಾಕ್ಯ ಇದು. ಏನ್ರಿ ಆಧ್ಯಾತ್ಮ ಸಾಧನೆ ಅಂದ್ರೆ ಏನು ಅಂತೇಳಿ ಗೊತ್ತಾಯ್ತಾ? ವಾಟ್ ಈಸ್ ಆಧ್ಯಾತ್ಮ ಸಾಧನೆ? ಇನ್ನ ಒಂದ್ಸಾರಿ 1000 ಸಾರಿ ಹೇಳ್ಬೇಕಿದು. ಅಂತಃಕರಣದ ದೃಷ್ಟ ಆಗಿ, ಅಂತಃಕರಣದಿಂದ ಭಿನ್ನವಾಗಿ, ಅಂತಃಕರಣವನ್ನು ದೃಶ್ಯವಾಗಿ. ಅಂತಃಕರಣದ ದೃಷ್ಟ ಆಗಿ ಒಂದು ಪಾಠ. ಸೆಕೆಂಡು, ಅಂತಃಕರಣದಿಂದ ಭಿನ್ನವಾಗಿ 2ನೇ ಪಾಯಿಂಟ್. 3ನೇದ್ದು, ಅಂತಃಕರಣವನ್ನ ದೃಶ್ಯ ಮಾಡಿಕೊಂಡು 3ನೇ ಪಾಯಿಂಟ್. ಅಂತಃಕರಣವನ್ನೇ ಏನ್ ಮಾಡಬೇಕು? ಸಾಕ್ಷಿಯಾಗಿ ವೀಕ್ಷಿಸುತ್ತಿರುವುದು ಅಂದ್ರೆ ಪ್ರಕಾಶ ಮಾಡುವುದು, ಅಂದ್ರೆ ನೋಡುವುದು. ಅಂತಃಕರಣದ ದೃಷ್ಟ ಆಗಿ, ಅಂತಃಕರಣದಿಂದ ಭಿನ್ನವಾಗಿ, ಅಂತಃಕರಣವನ್ನು ದೃಶ್ಯ ಮಾಡಿಕೊಂಡು, ಅಂತಃಕರಣವನ್ನೇ ಸಾಕ್ಷಿಯಾಗಿ ಪ್ರಕಾಶ ಮಾಡುವುದು ಅಥವಾ ವೀಕ್ಷಿಸುವುದು ಅಥವಾ ನೋಡುತ್ತಿರುವುದು. ಆಧ್ಯಾತ್ಮ ಸಾಧನೆ ಮಾಡ್ತೀವಿ ಅಂತೇಳಿ ಟೂಸ್ ಪೂಸ್ ಅಲ್ಲಿ ಒಂದಿಷ್ಟು ಶ್ಲೋಕಗಳು ವಚನಗಳು ತಗೊಂಡು ಓದಿ ದೊಡ್ಡದೊಂದು ಗುಂಪು ಕಟ್ಟಿಕೊಂಡು 1000 ಮಂದಿ ಹೇಳಿ ಕೇಳಿ, ಸಾಕ್ಷಿ ಅಂದ್ರೆ ಗೊತ್ತಿಲ್ಲ, ಉಪಾಧಿ ಅಂದ್ರೆ ಗೊತ್ತಿಲ್ಲ, ಉಪಾಯಿತ ಅಂದ್ರೆ ಗೊತ್ತಿಲ್ಲ, ವಿಶೇಷಣ ಅಂದ್ರೆ ಗೊತ್ತಿಲ್ಲ, ವಿಶೇಷ ಅಂದ್ರೆ ಗೊತ್ತಿಲ್ಲ, ಮತ್ತು ವೇದಾಂತದ ಬಗ್ಗೆ ಮೂಗು ಮುರಿತಾರೆ. ಹೆಂಗದ? ಪರಮ ಮೂಲ ಜ್ಞಾನ ಪಡ್ಕೊಂಡು ಆಮೇಲೆ ಮುಂದೆ ಏನಾರ ಮಾಡಬೇಕು? ಮೂಲದಲ್ಲಿ ಏನಿರ್ಬೇಕು? ಆ ಜ್ಞಾನನೇ ಇಲ್ಲ. ಸುಮ್ಮನೆ ಮೇಲೆ ಯಾವುದೋ ಒಂದು ಉಸುಕಿನ ಮೇಲೆ ಬಿಲ್ಡಿಂಗ್ ಕಟ್ಟಿದಂಗೆ ಕಟ್ಟಿ ದೊಡ್ಡ ಸಾಧಕರ ದಂಡೆ ತಯಾರಾಗ್ಬಿಟ್ಟದ ಈಗ ಜಗತ್ತಿನಾಗ. ಇದು ಎಷ್ಟು ಮಾರ್ಮಿಕ ಅದ ಗೊತ್ತಿರ ಇದು ಮಾತು. ಮುಂದೇನ್ ಮಾಡ್ಬೇಕಂತ? ಅಂತಃಕರಣಕ್ಕೆ ಸದ್ಗುರುವಾಗಿ ಹೆಂಗಾತೀರಿ? ಅಂತಃಕರಣಕ್ಕೆ ಸದ್ಗುರು ಹೆಂಗಾತೀರಿ? ನೀವು ಮಾಡಿ ತೋರಿಸ್ರಿ. ಅಂತಃಕರಣಕ್ಕೆ ಸದ್ಗುರು ಆಗದ ಹೆಂಗ ಆತೀರಿ? ಶ್ರವಣ ಮಾಡಿರ್ತೀರಾ ನೀವು? ಗುರುವಿನ ಬಳಿ ಶ್ರವಣ ಮಾಡಿರ್ತೀರಾ ಇಲ್ಲ? ಶ್ರವಣ ಮಾಡಿದಾಗ ನಿಮ್ಮಗ ಗುರು ಏನ್ ಹೇಳಿರ್ತಾನ? ನಿಮ್ಮ ಆಸಕ್ತಿ ಏನದಪ್ಪ, ಲೌಕಿಕ ವಿಷಯಗಳಲ್ಲಿ ಇರಂತ ಆಸಕ್ತಿಯನ್ನ ನೀವೇನ್ ಮಾಡ್ಬೇಕು? ಪಾರಮಾರ್ಥಿಕ ವಿಚಾರಗಳಲ್ಲಿ ಹರಿಸಬೇಕು. ಲೌಕಿಕ ವಿಷಯಗಳಲ್ಲಿ ಹರಿಯುವ ಮನಸ್ಸನ್ನ, ಆಸಕ್ತಿಯನ್ನ ಅದನ್ನೊಂದು ಸ್ವಲ್ಪ ನಿಯಂತ್ರಿಸಿ ಏನ್ ಮಾಡ್ಬೇಕು? ಪಾರಮಾರ್ಥಿಕದತ್ತ ಹರಿಸಬೇಕು ಅಂತ ಗುರು ಹೇಳ್ತಾನ. ಅದು ಶ್ರವಣ ಮಾಡಿರಿ. ಶ್ರವಣ ಮಾಡಿದ್ಮೇಲೆ ಗುರು ಹೇಳಿದ ಮಾತನ್ನೇ ಮನಸ್ಸಿಗೆ ಹಚ್ಕೊಂಡಿರಿ. ಇಲ್ಲಿ ತನಕ ನಾವು ಬರೀ ವಿಷಯದಾಗೆ ಹರಿದು ಹೋಗಿವಪ್ಪ, ಇದ್ರಾಗಿಲ್ಲ, ನಾವು ಲೌಕಿಕದಾಗೆ ಇದ್ದು ನಾವು ಪಾರಮಾರ್ಥಿಕ ಏನು ಮಾಡಿಲ್ಲ ಅಂತೇಳಿ ಪಶ್ಚಾತ್ತಾಪ ಪಟ್ಟು, ಮುಂದೆ ಈ ಪಶ್ಚಾತ್ತಾಪ ಪಟ್ಟದ್ರ ಫಲ ಏನು? ನಿಮ್ಮ ಅಂತಃಕರಣವನ್ನ ನೀವು ನೋಡ್ಕೊಂಡು ಅದು ಯಾವುದರಲ್ಲಿ ಆಸಕ್ತಿ ವಹಿಸ್ಲಿಕ್ಕತ್ತದ ಅಂತೇಳಿ ನಿಮ್ಮ ಅಂತಃಕರಣದಿಂದ ಭಿನ್ನವಾಗಿ ನಿಂತು ನೋಡಿ ನೀವೇನ್ ಮಾಡ್ಬೇಕು? ಲೇ ಅಂತಃಕರಣ, ಇಂಥದ್ರೊಳಗ ಆಸಕ್ತಿ ವಹಿಸಿದರೆ ನಿನ್ನ ಜನ್ಮ ಅಸಾರ್ಥಕ ಆಗ್ತದ. ಇದ್ರೊಳಗೆ ಆಸಕ್ತಿ ವಹಿಸಬೇಡ, ಇಂಥ ವಿಷಯದಾಗ ಆಸಕ್ತಿ ವಹಿಸು, ಬಾ ಈ ಕಡೆ ಅಂತೇಳಿ ಅದಕ್ಕ ಪರಮಾರ್ಥ ಸಾಧನೆಯತ್ತ ಸೆಳೆದ್ರೆ ನೀವು ಗುರುಗಳಾಗಿರ್ತೀರಿ. ನೀವೇನಾಗ್ತೀರಿ? ನಿಮ್ಮ ಅಂತಃಕರಣಕ್ಕೆ ನೀವು ಗುರುಗಳಾಗ್ತೀರಿ. ಅದನ್ನು ಬಿಟ್ಟು ಪರಮಾರ್ಥ ಸಾಧನೆ ಅಂದ್ರೆ ಏನಂತ ಗೊತ್ತಿಲ್ಲ, ಗುರು ಗೊತ್ತಿಲ್ಲ, ಏನಿಲ್ಲ, ಅದು ಶಬ್ದ ಸ್ಪರ್ಶ ರೂಪ ರಸಗಂಧ ಹೊನ್ನು ಹೆಣ್ಣು ಮಣ್ಣು ಅಧಿಕಾರ ಪ್ರಚಾರ, ಅದಕ್ಕೆ ಏನೇನೋ ಆಸಕ್ತಿಗಳು ಉಂಟಾಗ್ತಿರ್ತವ ಲೌಕಿಕ ಭೋಗಗಳಲ್ಲಿ. ಅದರ ಜೊತೆಗೆ ನೀವು ಹಾದ್ರಿ ಅಂತಂದ್ರ ಅಂತಃಕರಣ ಜೊತೆಗೆ ನೀವು ಏನಾಗಿರಿ? ಕುರಿಗಳಾಗಿರ್ತೀರಿ ಅಷ್ಟೇ. ಅಂತಃಕರಣದ ಗುರು ಆಗ್ಬೇಕ, ಅಂತಃಕರಣದ ಕುರಿ ಆಗ್ಬೇಕು. ಕುರಿ ಹೆಂಗ್ ಬೆನ್ನಚ್ಚೋತ ಒಂದಕ್ಕೊಂದು ಹಂಗ
ಗುರು ಆಗೋದು ಗೊತ್ತಾಯ್ತ್ರ? ಅಂತಃಕರಣದ ಗುರು ಹೆಂಗಾಗಬೇಕು, ಅಂತಃಕರಣದ ಕುರಿ ಹೆಂಗಾಗಬೇಕಂತ ನೋಡ್ಬೇಕು. ಅದು ಎದರ ಎಂತ ವಿಷಯದಾಗ ಆಸಕ್ತಿ ವಹಿಸ್ಲಿಕ್ಕತ್ತದ ಅಂತ ಅದನ್ನ ಅಬ್ಸರ್ವ್ ಮಾಡಿ ಅದಕ್ಕೆ ಕೇಳ್ಬೇಕು. ಇಂಥದ್ರಾಗ ಆಸಕ್ತಿ ವಹಿಸೋದು ಒಳ್ಳೇದಲ್ಲ, ಇದರಿಂದ ಅಸಾರ್ಥಕ ಆಗ್ತದ, ಇಂಥ ವಿಷಯದಾಗ ನೀನು ಆಸಕ್ತಿ ವಹಿಸು, ನೀನು ಮೋಕ್ಷ ಆಗ್ತದ, ಜನ್ಮ ಸಾರ್ಥಕ ಆಗ್ತದ ಅಂತೇಳಿ ಅಂತಃಕರಣಕ್ಕೆ ನೀವು ಉಪದೇಶ ಮಾಡಬೇಕು. ಉಪದೇಶ ಎಲ್ಲಿ ನಡಿಬೇಕು? ನಿಮ್ಮ ಒಳಗೆ ನಡಿಬೇಕದು. ಮುಂದೆ ಆಸಕ್ತಿ ಆಯ್ತು, ಮುಂದೆ ಸಂಕಲ್ಪಗಳು. ಏನು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬೇಕು ಅಂತ ದಿನ ಮುಂಜಾನೆ ಸಂಜೆ ತನಕ ಏನೇನೋ ಮಾಡ್ಬೇಕಂತ ಸಂಕಲ್ಪ ಮಾಡ್ತೀರಿ. ಅದ್ರಾಗ ಎಷ್ಟೋ ಸಂಕಲ್ಪಗಳು ಯೋಗ್ಯ ಅದಾವ, ಎಷ್ಟೋ ಸಂಕಲ್ಪಗಳು ಅಯೋಗ್ಯ ಅದಾವ. ಹೌದಾ? ನೀವೇನ್ ಮಾಡ್ಬೇಕು? ಆ ಮನಸ್ಸಿಗೆ ಗುರು ಆಗ್ಬೇಕು. ನೀವು ಗುರು ಆಗಿ ಇಂಥ ಸಂಕಲ್ಪಗಳು ಮಾಡೋದ್ರಿಂದ ನಿನಗೆ ಮೋಕ್ಷಕ್ಕೆ ದಾರಿ, ಇಂಥ ಸಂಕಲ್ಪಗಳು ಮಾಡಿದರೆ ನಿನಗೆ ಬಂಧನಕ್ಕೆ ದಾರಿ ಅಂತೇಳಿ ಆ ಅಂತಃಕರಣಕ್ಕೆ ನೀವೇನ್ ಮಾಡಬೇಕು? ಉಪದೇಶ ಮಾಡಬೇಕು. ಮತ್ತೆ ವಿಕಲ್ಪ, ಕೈ ಬಿಡಂತ ಕೆಲಸ ಮಾಡ್ತೀರಿ. ಹಿಡಿಯೋ ಕೆಲವೊಂದು ಮಾಡ್ತೀರಿ, ಕೆಲವೊಂದು ಕೈ ಬಿಟ್ಬಿಡ್ಬೇಕ. ಯಾವುದು ಬಿಡಬೇಕು, ಯಾವುದು ಬಿಡಬಾರ್ದು. ದಿನ ಏಸೋ ಹಿಡಿತೀರಿ, ಏಸೋ ಬಿಡ್ತಿರ್ತೀರಿ. ಯಾವುದು ಬಿಟ್ರೆ ನಾವು ಬಂಧನಕ್ಕೊಳಗಾಗ್ತೀವಿ, ಯಾವುದು ಬಿಟ್ರೆ ನಾವು ಮೋಕ್ಷಕ್ಕೊಳಗಾಗ್ತೀವಿ, ಇದು ತಿಳ್ಕೋಬೇಕಲ್ಲ. ಬಿಡೋದನ್ನು ಒಂದು ಕೌಶಲ್ಯ ಬೇಕಲ್ಲ. ಕೆಟ್ಟದ್ದನ್ನ ಬಿಡಬೇಕು, ಒಳ್ಳೇದನ್ನ ಬಿಟ್ರೆ ಒಮ್ಮಿದೊಮ್ಮೆಗೆ ವಿಚಾರ ಸಾಗರಕ್ಕೆ ಬರೋ ಪಾಠಕ್ಕೆ ಬರೋದೇ ಬಿಟ್ಬಿಟ್ರೆ ವಿಕಲ್ಪ. ಹೌದಾ? ಅಲ್ಲದ ವಿಚಾರ ಸಾಗರ ಪಾಠ ಚಲೋ ಹೇಳ್ತಾರ ಅಂತೇಳಿ ಸಂಕಲ್ಪ ಮಾಡಿ ಬಂದು ಸೇರ್ಕೊಂಡಿರಿ. ಮಾರಿ ಬೈತಾನ, ಹಿಂದೂ ಬೈತಾನ, ಮುಂದೂ ಬೈತಾನ, ಎಲ್ಲರ ಮುಂದ ಬೈತಾನ. ಏನ್ ಮಾಡ್ಬೇಕು? ಇಂಥ ಒಂದು ಪಾಠನೇ ಬೇಡ, ಸಾಕು. ಅದು ವಿಕಲ್ಪ. ಹೌದಾ? ಅಲ್ಲದ ವಿಕಲ್ಪದಿಂದ ಏನಾಗ್ತದೆ? ಮೋಕ್ಷ ಆಗ್ತದ, ಬಂಧನ ಆಗ್ತದ. ಒಳ್ಳೆಯ ವಿಷಯಗಳಲ್ಲಿ ವಿಕಲ್ಪ ಮಾಡಿದರೆ ಮೋಕ್ಷ ಆಗ್ತದ, ಬಂಧನ ಆಗ್ತದ್ರಿ. ಒಳ್ಳೆಯ ವಿಚಾರಗಳಲ್ಲಿ ಸಂಕಲ್ಪ ಮಾಡಿದರೆ ಮೋಕ್ಷ ಆಗ್ತದ, ಬಂಧನ ಆಗ್ತದ. ಹೆಂಗದ ಇದು ಟೆಕ್ನಿಕಲ್ ಲ್ಯಾಂಗ್ವೇಜ್. ಕೆಟ್ಟದ್ರೊಳಗೆ ಸಂಕಲ್ಪ ಮಾಡಿದ್ರೆ ಬಂಧನ ಆಗ್ತದ, ಕೆಟ್ಟದ್ರೊಳಗೆ ವಿಕಲ್ಪ ಮಾಡಿದ್ರೆ ಅಂತಂದ್ರೆ ಕೆಟ್ಟದ್ ಬಿಡ್ಬೇಕಲ್ಲ, ಮೋಕ್ಷ ಆಗ್ತದೆ. ಕೆಟ್ಟ ಪ್ರಸಂಗಗಳನ್ನ ಕುರಿತು ಸಂಕಲ್ಪ ಮಾಡಿದರೆ ಬಂಧನ ಆಗ್ತದ, ಕೆಟ್ಟ ಪ್ರಸಂಗಗಳನ್ನ ಕುರಿತು ವಿಕಲ್ಪ ಮಾಡಿದರೆ ಮೋಕ್ಷ ಆಗ್ತದ. ಕಸ ಚೆಲ್ಬೇಕಲ್ಲ. ಒಳ್ಳೆಯದ ಬಗ್ಗೆ ಸಂಕಲ್ಪ ಮಾಡಿದರೆ ಮೋಕ್ಷ ಆಗ್ತದ, ಒಳ್ಳೆಯದ್ರ ಬಗ್ಗೆ ವಿಕಲ್ಪ ಮಾಡಿದರೆ ಬಂಧನ ಆಗ್ತದೆ. ಕೈ ಬಿಡೋದು, ಹಿಡಿಯೋದು, ಬಿಡೋದು ಅಷ್ಟೇ ಸಂಕಲ್ಪ ವಿಕಲ್ಪ. ಅದಕ್ಕೆ ಇದ್ರ ಬಗ್ಗೆ ನಿಮ್ಗೆ ವಿವೇಕ ಇಟ್ಟುಕೊಂಡು ನಿಮ್ಮ ಅಂತಃಕರಣಕ್ಕೆ ಏನ್ ಮಾಡಬೇಕು? ಉಪದೇಶ ಮಾಡಬೇಕು. ನೀವೇ ಗುರು ಆಗಬೇಕು, ಅರಿವೇ ಗುರು. ಮುಂದ ಬುದ್ಧಿ ಅದು ಏನೇನೋ ನಿರ್ಧಾರಗಳು ತಗೋತಿರ್ತದ. ಅದು ತಗೊಳ್ಳೋ ನಿರ್ಧಾರ ಸದ್ಗುರುನಾಥ ಸಿಗೋದ್ರಕ್ಕಿಂತ ಮೊದಲ ಅದು ತಗೊಳ್ಳೋ ನಿರ್ಧಾರಗಳು ಏನೇನೋ ತಗೊಂಡು ಹೆಂಗೋ ಬದುಕು ಮಾಡ್ಲಿಕ್ಕೆ ಹಚ್ಚಿತ್ತು. ಆದ್ರೆ ಗುರುನಾಥ ಸಿಕ್ಕ ಮೇಲೆ ನಾವು ಎಂತ ನಿರ್ಧಾರ ತಗೋಬೇಕು, ಎಂತ ನಿರ್ಧಾರ ತಗೋಬಾರ್ದು ಅಂತ ಹೇಳಿರ್ತಾನೆ. ಅದ್ರ ಪ್ರಕಾರ ನಾವು ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಮೋಕ್ಷಕ್ಕೆ ದಾರಿ, ಕೆಟ್ಟ ನಿರ್ಧಾರ ತಗೊಳ್ಳೋದ್ರಿಂದ ಬಂಧನಕ್ಕೆ ದಾರಿ. ಇದು ಉಪದೇಶ ಮಾಡಬೇಕು. ಅದು ನಿಮ್ಗೆ ಒಳಗೆ ಹಂಗೆ ಗೊತ್ತಾಗ್ತಿರ್ತದೆ. ಇಂಥ ನಿರ್ಧಾರ ತಗೊಂಡ್ರೆ ಮುಂದೆ ಸಮಸ್ಯೆ ಆಗ್ತದ ಅಂತೇಳಿ ನಿಮ್ಗೆ ಒಳಗೆ ಗೊತ್ತಾಗ್ತಿರ್ತದ. ನಿಮ್ಗೆ ಗೊತ್ತಾಗಲಾರ್ದು ಯಾವುದೂ ಇಲ್ಲ. ತಪ್ಪು ಅಂತ ಗೊತ್ತಾಗ್ತಿರ್ತದ. ಕೆಟ್ಟ ನಿರ್ಧಾರ ತಗೊಳ್ಳೋದು ತಪ್ಪು ಅಂತ ಗೊತ್ತಾಗ್ತಿರ್ತದ. ಆದ್ರೂ ತಪ್ಪು ಮಾಡ್ತಿರ್ತದ. ಯಾಕೆ ಮಾಡ್ತಿರ್ತದ ಅಂತಂದ್ರ ಒಳ್ಳೆ ಸಂಸ್ಕಾರ ಇಲ್ಲದಕ್ಕ,
ಮತ್ತೆ ಸತತ ಪ್ರಯತ್ನ ಇಲ್ಲ, ದೃಢವಾದ ಸಂಕಲ್ಪ ಇಲ್ಲದಕ್ಕೆ ಈ ರೀತಿ ಕೆಟ್ಟ ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಿಮ್ಮ ಅಂತಃಕರಣಕ್ಕೆ ಉಪದೇಶ ಮಾಡಬೇಕು. ಇಂಥ ನಿರ್ಧಾರಗಳು ತಗೋಬಾರ್ದು, ಇಂಥ ನಿರ್ಧಾರಗಳು ತಗೋಬೇಕು. ತಗೋಬಾರ್ದು ನಿರ್ಧಾರಗಳು ತಗೊಂಡ್ರೆ ಏನಾಗ್ತದ? ಬಂಧನಕ್ಕೊಳಗಾಗ್ತೀವಿ. ತಗೋಬೇಕಾದ ನಿರ್ಧಾರಗಳನ್ನು ತಗೊಂಡು ಮುಂದುವರೆದ್ರೆ ಮೋಕ್ಷಕ್ಕೆ ದಾರಿ ಒಳಗಿರ್ತೀವಿ. ಅರಿವೇ ಗುರು. ಮತ್ತ ಚಿತ್ತಕ್ಕಾದ್ರೆ ಅಂತಂದ್ರೆ ಅಲ್ಲಿ ನೆನಪು ಸ್ಮೃತಿಗಳದವ. ಮನನ ಅಂತಿರಲ್ಲ, ನೀವು ಮನನ ಮಾಡಿದ್ದೆಲ್ಲ ಚಿತ್ತದಾಗಿರ್ತಾವ. ಏನೇನು ನೆನಪಿಟ್ಕೊಂಡಿರ್ತೀರ ಅವೆಲ್ಲ ಮನನೇನೆ. ಮಂತ್ರಗಳು ಅವು ಇವು ಎಲ್ಲ ಅದ್ರಾಗೆ ಅದಾವ. ಅದ್ರಾಗ ಎಂಥವು ನೆನಪಿಟ್ಕೋಬೇಕು, ಎಂಥವು ನೆನಪಿಟ್ಕೋಬಾರ್ದು. ಯಾವರ ಅಯೋಗ್ಯವಾದ ವಿಷಯಗಳನ್ನ ನೆನಪಿಟ್ಕೊಂಡು ಮೇಲ ತಂದು ನಿಮಗೆ ಪೀಡಿಸ್ತಿತ್ತು ಅಂತಂದ್ರೆ ನಿಮ್ಮ ಚಿತ್ತಕ್ಕ ನೀವು ಸೂಚನೆ ಕೊಡಬೇಕು. ಇಂಥವು ನೆನಪಿಟ್ಕೊಂಡು ಬಂದು ನಮ್ಮ ತಲೆ ತಿನ್ಬೇಡ, ನಮ್ಮ ಪ್ರಸಂಗ ನಮ್ಮ ಪರಿಸ್ಥಿತಿ ಹಾಳು ಮಾಡಬೇಡ. ಮತ್ತೆ ಇಂಥವು ಚಲೋ ವಿಷಯ ನೆನಪಿಟ್ಕೋ, ಮೋಕ್ಷಕ್ಕೆ ಉಪಯೋಗ ಆಗಂತ ಮಾತುಗಳು ಒಳಗಿಟ್ಕೊಂಡಿರು. ಪ್ರಸಂಗ ಬಂದಾಗೆಲ್ಲ ಅವುಗಳನ್ನು ನೆನಪಿಸ್ತಾ ಇರು ಅಂತೇಳಿ ಅದನ್ನ ಚಿತ್ತವನ್ನ ಸ್ಟ್ಯಾಂಡರ್ಡ್ ಮಾಡಬೇಕು. ಅದಕ್ಕೆ ನೀವು ಉಪದೇಶ ಮಾಡಬೇಕು. ನೀವೇ ಗುರುವಾಗಿ ಉಪದೇಶ ಮಾಡಬೇಕು. ನಿಮ್ಮೊಳಗೆ ಅಹಂ ಅಂತದ, ಅದೇನದ ಅಭಿಮಾನ. ಅದನ್ನು ಜಡನೆ. ಆದ್ರೂ ಅದೇನ್ ಮಾಡ್ತದ? ಲೌಕಿಕ ವಿಷಯಗಳ ಬಗ್ಗೆ ಅಭಿಮಾನ ಪಡ್ತದ. ಇಂಥದ್ರ ಬಗ್ಗೆ ಅಂತಿಲ್ಲ, ಅಂಥದ್ರ ಬಗ್ಗೆ ಅಂತಿಲ್ಲ. ಅದಕ್ಕೆ ಕೆಟ್ಟ ಸಂಸ್ಕಾರ ಇತ್ತಂದ್ರೆ ಕೆಟ್ಟದ್ರ ಬಗ್ಗೆ ಅಭಿಮಾನ ಪಡ್ತದ. ಇಂಡಿಯಾದಾಗ ಸಣ್ಣ ಹುಡುಗರು ಸಹಿತ ಮುಸ್ಲಿಂ ಹುಡುಗರು ಏನಂತವ? ಭಾರತ್ ಮಾತಕ್ಕೆ ಜೈ ಅಂತವ. ಏನಂತವ್ರಿ? ಇಂಡಿಯಾದ ಮುಸ್ಲಿಂ ಹುಡುಗರು ಭಾರತ್ ಮಾತಾಕ್ಕೆ ಜೈ ಅಂತವ, ಮತ್ ಬೇರೆ ದೇಶಕ್ಕೆ ಜೈ ಅಂತವ್ರಿ. ಸಣ್ಣ ಹುಡುಗರು ಸಹಿತ ಯಾವ ದೇಶಕ್ಕೆ ಜೈ ಅಂತವ? ಯಾವ ದೇಶಕ್ಕೆ ಜೈಕಾರ ಮಾಡ್ತವ ಮುಸ್ಲಿಂ ಹುಡುಗರು? ಪಾಕಿಸ್ತಾನಕ್ಕೆ ಜೈ ಅಂತವ. ಯಾಕಂದ್ರೆ ಅವು ಸಂಸ್ಕಾರನ ಹೆಂಗ್ ಕೊಟ್ಟಿರ್ತಾರೆ ಅದಕ್ಕ. ಪಾಕಿಸ್ತಾನಕ್ಕೆ ಜೈ ಅಂತ ಹಾಕ್ಯಾರ ನೋಡ್ರಿ ಇವತ್ತು ವಿಡಿಯೋದಾಗ. ಅದಕ್ಕ ಅದು ಒಳ್ಳೇದು ಕೆಟ್ಟದು, ಯಾವುದು ಒಳ್ಳೇದು ಯಾವುದು ಕೆಟ್ಟದು, ಯಾವುದು ಬಗ್ಗೆ ಅಭಿಮಾನ ಪಡಬೇಕು, ಯಾವುದ್ರ ಬಗ್ಗೆ ಅಭಿಮಾನ ಪಡಬಾರ್ದು, ಎಲ್ಲಿದೀವಿ, ಹ್ಯಾಂಗದೀವಿ, ಯಾವುದನ್ನ ಅವಲಂಬಿಸಿ ಬದುಕ್ಲಕತ್ತೀವಿ, ಎದ್ರ ಬಗ್ಗೆ ಅಭಿಮಾನ, ಯಾವ ದೇಶದಲ್ಲಿ ಹುಟ್ಟಿ ಬಾಳಲಕತ್ತೀವಿ ಆ ದೇಶದ ಬಗ್ಗೆ ಅಭಿಮಾನ, ಯಾವ ಧರ್ಮದಲ್ಲಿ ಹುಟ್ಟಿ ಬಾಳಲಕತ್ತೀವಿ ಆ ಧರ್ಮದ ಬಗ್ಗೆ ಅಭಿಮಾನ, ಮತ್ತೆ ಯಾವ ಭಾಷೆಯನ್ನ ಬಳಸಿ ಬದುಕಲಕತ್ತೀವಿ ಆ ಭಾಷೆಯ ಬಗ್ಗೆ ಅಭಿಮಾನ, ಮತ್ತೆ ಯಾವುದೋ ಒಂದು ನಮಗ ಧರ್ಮ ಗ್ರಂಥ ಅಂತೇಳಿ ನಮ್ಗ ಗುರುಗಳು ಕೊಟ್ಟಾರ ಆ ಧರ್ಮ ಕೋಶದ ಬಗ್ಗೆ ಅಭಿಮಾನ, ದೇಶಾಭಿಮಾನ, ಭಾಷಾಭಿಮಾನ, ಕೋಶಾಭಿಮಾನ, ಮತ್ತೆ ಧರ್ಮಾಭಿಮಾನ, ಮತ್ತೆ ಅದು ಈಶಾಭಿಮಾನ. ಈಶ್ವರನೇ ಮತ್ತೆ ನಮ್ಮ ಶರೀರ ಕೊಟ್ಟನ, ಮತ್ತೆ ಜಗತ್ತಿನೊಳಗೆ ಕುಡಿಲಕ್ ನೀರು ಎಲ್ಲ ಆಶ್ರಯ ಎಲ್ಲ ಕೊಟ್ಟನಲ್ರಿ. ಈಶ್ವರಂದೇ ಅಲ್ಲದೆ ಜಗತ್ತ. ಅದಕ್ಕೆ ಈಶಾಭಿಮಾನ. ಈ 5 ಅಭಿಮಾನಗಳು ಇರಲಿಲ್ಲ ಅಂತಂದ್ರ ಅವರು ದುಷ್ಟ ಮೃಗಗಳು. ನಮ್ಮ ದೇಶದ ಒಳಗಿದ್ರೇನು ಯಾವ ದೇಶದಾಗಿದ್ರೇನು ಅವ್ರವ್ರ ದೇಶದ ಬಗ್ಗೆ ಅವ್ರಿಗೆ ಅಭಿಮಾನ ಇರಬೇಕು. ಇಲ್ಲ ಅಂದ್ರೆ ಅವು ಮೃಗಗಳು ಅಷ್ಟೇ. ಅವು ಎಂತ ಮೃಗಗಳಂದ್ರೆ ಕಾಡು ಮೃಗಗಳು, ದುಷ್ಟ ಮೃಗಗಳು. ಏನ್ ಬೇಕಾದ್ ಹೊಡ್ಕೊಂಡು ತಿಲ್ಲಕ್ ಬಂದಿರ್ತಾವು ಅಷ್ಟೇ. ಒಳ್ಳೆ ಸಂಸ್ಕಾರ ಇರ್ಲಿಲ್ಲ ಅಂದ್ರೆ ಇದು ಎದಕ್ಕೆ ಹೇಳಕತ್ತೀನಿ ಅಂತಂದ್ರೆ ಈ ಅಹಂಕಾರದ ಕೆಲಸ ಏನು? ಅಭಿಮಾನ ಪಡೋದು. ಒಳ್ಳೆ ಸಂಸ್ಕಾರ ಇತ್ತಂದ್ರೆ ಸೂಕ್ತವಾದ ಅಭಿಮಾನಗಳನ್ನ ಪಡ್ತದ. ಕೆಟ್ಟ ಸಂಸ್ಕಾರ ಇತ್ತು ಅಂತಂದ್ರೆ ದುಷ್ಟ ಪ್ರವೃತ್ತಿಗಳ ಬಗ್ಗೆ ಅಭಿಮಾನ ಪಡ್ತದ. ಕೆಟ್ಟದ್ರ ಬಗ್ಗೆ ಅಭಿಮಾನ ಪಡ್ತದೆ. ಅದಕ್ಕೆ ನಿಮ್ಮ ಅಂತಃಕರಣಕ್ಕ ನೀವು ಗುರುಗಳಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಎದರ ಬಗ್ಗೆ ಅಭಿಮಾನ ಪಡಬೇಕು ಎದರ ಬಗ್ಗೆ ಅಭಿಮಾನ ಪಡಬಾರ್ದು ಅಂತೇಳಿ ನೀವೇನ್ ಮಾಡ್ಬೇಕು? ನಿಮ್ಮ ಅಂತಃಕರಣಕ್ಕ ಉಪದೇಶ ಮಾಡಬೇಕು.
ಅರಿವೇ ಗುರು ಹೆಂಗಾಗಬೇಕು ಗೊತ್ತಾಯ್ತಾ? ನಿಮ್ಮ ಅಂತಃಕರಣನೇ ನಿಮ್ಮ ಶಿಷ್ಯ. 15 ಮಂದಿ ಶಿಷ್ಯರು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಅಂತಃಕರಣೇಂದ್ರಿಯಗಳು. ಈ 15 ಮಂದಿ ಶಿಷ್ಯರಿಗೆ ನೀವೇನ್ ಮಾಡಬೇಕು? ಟ್ರೈನಿಂಗ್ ಕೊಡಬೇಕು. ನೀವೇ ಗುರು, ಉಪದೇಶ ಮಾಡಬೇಕು. ನಿಮ್ಮ 15 ಮಂದಿ ಶಿಷ್ಯರಿಗೆ ನಾವು ಉಪದೇಶ ಮಾಡಿದ್ರೆ ಕೇಳ್ತಾರೇನ್ರು? ನೀವ್ ಹೇಳಿದ್ರೆ ಕೇಳಲ್ಲ, ನಾವ್ ಹೇಳಿದ್ರೆ ಕೇಳ್ತಾರ ಅವರು? ನಿಮ್ಮ ಶಿಷ್ಯರಿಗೆ ನೀವೇ ಗುರುಗಳು. ಇದಕ್ಕೇನಂತಾರ? ಆಧ್ಯಾತ್ಮ ಸಾಧನೆ ಅಂತಾರ. ಎಷ್ಟಾಯ್ತು ಟೈಮ್? 10:20 ಆಯ್ತಲ್ಲ. ಸಾಕು ಬಿಡ್ರಿ, ಉಳಿದ್ ಮತ್ ನಾಳೆ ನೋಡೋಣ. ಅನುಭವದ ಪಾಠ ಚಲೋ ಆಯ್ತ್ರ? ಸೂಪರ್ ಆತ್ರಿ. ಸೂಪರ್ ಆಯ್ತು. ಸೂಪರ್. ಗುರು ಹೆಂಗಾಗ್ಬೇಕು? ನಮ್ಮ ಅರಿವಿಗೆ ನಾವು ಹೆಂಗ ಅರಿವಿನ ಸ್ವರೂಪರಾಗಿ ನಮ್ಮ ಶಿಷ್ಯರನ್ನು ಹೆಂಗ್ ಮಾಡ್ಕೋಬೇಕು? ನಮ್ಮ ಅಂತಃಕರಣಕ್ಕೆ ನಾವು ಹೆಂಗ ಗುರು ಆಗ್ಬೇಕು? ನಮ್ಮ ಇಂದ್ರಿಯಗಳಿಗೆ, ನಮ್ಮ ಅಂತಃಕರಣಗಳಿಗೆ, ಕರ್ಮೇಂದ್ರಿಯಗಳಿಗೆ ನಾವು ಹೆಂಗ ಗುರುಗಳಾಗಬೇಕು ಅನ್ನೋದು ಇದೊಂದು ಮಾರ್ಗದರ್ಶನ. ನೋಡಬಾರದ್ದು ನೋಡಬೇಡ, ನೋಡಬೇಕಾಗಿದ್ದು ನೋಡು, ಕೇಳಬಾರದ್ದು ಕೇಳಬೇಡ, ಕೇಳಬೇಕಾಗಿದ್ದು ಕೇಳು. ಇವೆಲ್ಲ ನೀವು ಗೈಡ್ ಮಾಡ್ಕೊತ ಹೋಗ್ಬೇಕಾಗ್ತದೆ. ಹೋಗಬಾರ್ದಲ್ಲಿ ಹೋಗಬೇಡ, ಹೋಗ್ಬೇಕಾದಲ್ಲಿ ಹೋಗು. ಎಲ್ಲ ಇರ್ತಾವ. ಸೋಮಾರಿತನ ಏನ್ ಮಾಡ್ತದ ಗೊತ್ತದ? ಎದ್ದೋಗಿ ನೀರು ಕುಡಿಯಂಗಿಲ್ರಿ. ಸೋಮಾರಿತನ ಎದ್ದೋಗಿ ನೀರು ಕುಡಿಯಂಗಿಲ್ಲ. ಯಾರ ಬಂದ್ರೆ ನೀರು ಕೊಟ್ರೆ ಕುಡಿಬೇಕು, ಇಲ್ಲಂದ್ರೆ ಅಲ್ಲೇ ಕೂತಿರೋದು, ನೀರೇ ಕುಡಿಯಂಗಿಲ್ಲ ಸರಿಯಾಗಿ. ನೀರು ಕುಡಿಲಿಲ್ಲ ಅಂದ್ರೆ ಏನಾಗ್ತದ? ಡೈಜೆಷನ್ ಸರಿಗಾಗಲ್ಲ, ಮಲಬದ್ಧತೆ ಆಗ್ತದ. ಮತ್ತೆ ಮಲಬದ್ಧತೆ ಆಯ್ತಂದ್ರೆ ಮನಿ ಎಲ್ಲ ದುರ್ನಾತ ತುಂಬುತ್ತದ. ಅಪಾನ ವಾಯು ಏನ್ ಮಾಡ್ತದ? ಮನಿ ಎಲ್ಲ ದುರ್ನಾತ ತುಂಬಲಕ್ಕೆ ಬಿಡ್ತದೆ. ಎದ್ದೋಗಿ ನೀರು ಕುಡಿಯಂಗಿಲ್ಲ. ಮತ್ತೆ ಲ್ಯಾಟ್ರಿನ್ ಬತ್ತಂದ್ರೆ ಎದ್ದೋಗಿ ಲ್ಯಾಟ್ರಿನ್ ಜಲ್ದಿ ಮಾಡಂಗಿಲ್ಲ. ಏಕಿ ಬಂದ್ರೆ ಜಲ್ದಿ ಹೋಗಿ ಏಕಿ ಮಾಡಂಗಿಲ್ಲ, ಕುತ್ತಲ್ಲೇ ಕೂತಿರೋದು. ದವಾಶಿ ಮೈ ಮೇಲೆ ಬಂದಾಗೆ ಎದ್ದು ಹೋಗೋದು. ಇವೆಲ್ಲನೂ ಯಾರು ಹೇಳ್ಬೇಕು? ಯಾರು ಕಲಿಸ್ಬೇಕು? ಎಬ್ಬಿಸ್ಬೇಕು. ಅದಕ್ಕೆ ನಡಿ ಹೇಳ ಹೋಗವ, ನಡಿ ಹೇಳ ಅಂತೇಳಿ ಎಬ್ಬಿಸ್ಕೊಂಡು ಕರ್ಕೊಂಡೋಗಿ ಟೈಮ್ ಟು ಟೈಮ್ ಮಲಮೂತ್ರಗಳನ್ನು ಸ್ವಚ್ಛ ಮಾಡ್ಕೋಬೇಕು. ಸರಿಯಾದ ಸಮಯಕ್ಕೆ ನೀರು ಕುಡಿಬೇಕು, ಪ್ರಾಣಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು. ಎಲ್ಲಾನು ಈ ಶರೀರ ಚಂದ ಇಟ್ಕೊಳಕ ಏನೇನು ಮಾಡಬೇಕು ಎಲ್ಲ ಕೆಲಸಗಳು ಮಾಡಬೇಕು. ಸೋಮಾರಿತನ ಮಾಡಂಗಿಲ್ಲ ಅದರೊಳಗೆ. ಸ್ವಚ್ಛ ಇರೋದಕ್ಕ ಏನೇನು ಅದಕ್ಕೆಲ್ಲ ಒಳಗೆ ನೀವೇ ಉಪದೇಶ, ಮತ್ತೆ ಯಾರು ಹೇಳಕ್ಕೆ ಆಗಂಗಿಲ್ಲ. ನಿಮಗೆ ನೀರು ಕುಡಿಯೋದು ಯಾರು ಹೇಳ್ತಾರ? ನಿಮ್ಮ ಮಲಮೂತ್ರಕ್ಕೆ ಯಾರು ಹೇಳು ಹೋಗತ್ತೆ ಯಾರು ಕಳಿಸ್ತಾರ? ನಿಮ್ಮನ್ನು ನೀವೇ ಮಾಡ್ಕೋಬೇಕು. ನಿಮ್ಮ ಅಂತಃಕರಣಗಳಿಗೆ, ನಿಮ್ಮ ಕರ್ಮೇಂದ್ರಿಯಗಳಿಗೆ, ನಿಮ್ಮ ಜ್ಞಾನೇಂದ್ರಿಯಗಳಿಗೆ ನೀವೇ ಸ್ಫೂರ್ತಿದಾತರಾಗಿ ಗುರುಗಳಾಗಿ ಅವುಗಳಿಗೆಲ್ಲ ತರಬೇತಿ ಕೊಡಬೇಕು. ಸ್ವಚ್ಛ ಇಟ್ಕೊಳ್ಳೋದು, ಮನಸ್ಸು ಸ್ವಚ್ಛ ಇಟ್ಕೋಬೇಕು, ಭಾವನೆ ಸ್ವಚ್ಛ ಇಟ್ಕೋಬೇಕು, ಮೈ ಕೈ ಸ್ವಚ್ಛ ಇಟ್ಕೋಬೇಕು, ಸುತ್ತಮುತ್ತಲಿನ ಪರಿಸರ ಸ್ವಚ್ಛ ಇಟ್ಕೋಬೇಕು, ವ್ಯವಹಾರದಲ್ಲಿ ಸ್ವಚ್ಛ ಇರಬೇಕು. ನಮ್ಮನ್ನ ಉದ್ಧಾರ ಮಾಡುವಂತ ಮಹಾತ್ಮರು ಸಿಕ್ಕಾಗ ಅವ್ರ ಬೆನ್ನ ಹತ್ತಬೇಕು. ನಮ್ಗೆ ಯಾರು ಬೆನ್ನ ಹತ್ತಾರ ಅವರು ಉದ್ಧಾರ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು. ಏನೆಲ್ಲ ಮಾಡೋದು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು.
ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.